ಮತ್ತೆ ಆ ನನ್ ಇವುಗಳನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ಇವತ್ತು ನನ್ಗೆ ಮಾತಾಡ್ಲಿಕ್ಕೆ ಸೈದ್, ಎಡ್ವರ್ಡ್ ಸೈದ್, ಗೂಗಿ, ಟ್ಯಾಗೋರ್ ಮತ್ತೆ ಗಾಂಧಿ 4 ಜನದ ಬಗ್ಗೆ ಇದೆ. ಆದ್ರೆ ನಾನು ಏನು ಪೋಸ್ಟ್ ಕಲೋನಿಯಲ್ ಅಥವಾ ವಸಾಹತೋತ್ತರವು ಅಥವಾ ವಸಾಹತುಶಾಹಿ ಕಾಲಘಟ್ಟದ ಚಿಂತನೆ ಇದೆಯಲ್ಲ, ಅದನ್ನ ಮಾತ್ರ ಇಲ್ಲಿ ಮಾತಾಡ್ತಾ ಇಲ್ಲ. ಭಾಷೆ, ಸಂಸ್ಕೃತಿ, ಹೆಣ್ಣು, ಚರಿತ್ರೆ, ಇದೆಲ್ಲದನ್ನು ಕೂಡ ನನ್ನ ಸಂಸ್ಕೃತಿಯ ಕುರಿತಾದ ಮಾತುಗಳಲ್ಲಿ ನಾನು ಸೇರಿಸ್ಕೊಂಡು ಮಾತಾಡ್ತಾ ಹೋಗ್ತೀನಿ. ಮೊದಲಿಗೆ ನಾನು ಭಾಷೆಯಿಂದನೇ ಶುರು ಮಾಡ್ತೀನಿ. ನಾನು ಇಲ್ಲಿ ಈಗ ಮಾತಾಡ್ತಿರುವಂತ ವಿಷಯ ಫರ್ಡಿನಾಂಡ್ ಡಿ ಸಸೂರ್ ಅನ್ನೋವನ ಕುರಿತಾಗಿ. ಈತನ ಹೆಸರನ್ನ ಭಾಷಾ ವಿಜ್ಞಾನ ತರಗತಿಗಳಲ್ಲಿ ನೀವು ಕೇಳಿರ್ತೀರಾ, ಫರ್ಡಿನಾಂಡ್ ಡಿ ಸಸೂರ್ ಅಂತ ಹೇಳಿ. ಈತ ಸ್ವಿಟ್ಜರ್ಲ್ಯಾಂಡಿನ ಒಬ್ಬ ಲಿಂಗ್ವಿಸ್ಟ್, ಅಂದ್ರೆ ಭಾಷಾ ಚಿಂತಕ. ಇವರ ಒಂದು ಭಾಷಿಕ ಚಿಂತನೆ ಇದೆಯಲ್ಲ, ಇದನ್ನ ನಾವು ಸಿಮಿಯೋಟಿಕ್ಸ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಸಂಕೇತ ವಿಜ್ಞಾನ ಅಂತ ಆಗುತ್ತೆ. ಅದು ತುಂಬಾ ವಿಸ್ತಾರವಾದಂತ ಅಧ್ಯಯನ ಅದು. ಅದು ನಾವಿಲ್ಲಿ ಈ ಎಕ್ಸಾಮಿನ ಪರ್ಪಸ್ಗೆ ಮಾತಾಡ್ತಾ ಹೋಗ್ತಿರೋದ್ರಿಂದ ನೋಡ್ರಿ, ಈಗ ನಮ್ಗೆ ಒಬ್ರು ಯಾವಾಗ ಪುಸ್ತಕವನ್ನು ಬರೆದ್ರು ಅಂತವಂತದ್ದು ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೇಳುವಂತ ಒಂದು ಪ್ರಮುಖವಾದಂತ ಒಂದು ಪ್ರಶ್ನೆ. ಅಂದ್ರೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅದೆಲ್ಲ ಕೇಳುವಾಗ ನಮ್ಗೀಗ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇವರು ಬರ್ದಿರೋದು ಫ್ರೆಂಚ್, ಅಂದ್ರೆ ಸ್ವಿಸ್ ಲ್ಯಾಂಗ್ವೇಜ್ ಅಲ್ಲಿ. ಅದು ಕನ್ನಡದಲ್ಲಿ, ಸಾರಿ, ಇಂಗ್ಲಿಷ್ ಅಲ್ಲಿ ಇದೆ. ನಾನು ಸ್ವಿಸ್ ಅಲ್ಲಿ ಇಂಗ್ಲಿಷ್ ಅಲ್ಲೇ ಹೇಳ್ತೀನಿ ನೋಡ್ರಿ. ಸಸೂರು ಒಬ್ಬ ರಚನಾವಾದಿ, ಸ್ಟ್ರಕ್ಚರಲಿಸ್ಟ್. ಅವನು ಇಡೀ ಭಾಷೆಯನ್ನು ಒಂದು ರಚನೆ ಅಂತ ಭಾವಿಸ್ಕೊಳ್ತಾನೆ. ಆತನ 3 ಪುಸ್ತಕಗಳು ನೋಡಿ, 1878ರಲ್ಲಿ ಒಂದು ಪುಸ್ತಕವನ್ನು ಬರೀತಾನೆ, ಪ್ರಿಮಿಟಿವ್ ಸಿಸ್ಟಮ್ ಆಫ್ ಓವೆಲ್ಸ್ ಇನ್ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್ ಅಂತ ಹೇಳಿ. ದ ಪ್ರಿಮಿಟಿವ್ ಸಿಸ್ಟಮ್ ಆಫ್ ಓವೆಲ್ಸ್ ಇನ್ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್ ಅಂತ. ಅಂದ್ರೆ ಇಂಡೋ ಯುರೋಪಿಯನ್ ಭಾಷೆಗಳಲ್ಲಿ ಸ್ವರ ವಿಜ್ಞಾನದ ಆದಿಮ ಸ್ವರೂಪ, ಸ್ವರಗಳ ಆದಿಮ ಸ್ವರೂಪ ಅಂತ 1878ರಲ್ಲಿ ಈ ಪುಸ್ತಕವನ್ನು ಬರೀತಾನೆ. ಇನ್ ನೋಡ್ರಿ, ಈಗ ಯಾಕೆ ನಾನು ಇವನ್ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ, ಈಗ ಇಂಡೋ ಯುರೋಪಿಯನ್ ಭಾಷೆ ಬಗ್ಗೆ ಬರ್ದಿದ್ದಾನೆ ಅಂದ ತಕ್ಷಣ ಯಾರೋ ಭಾರತದ ವಿದ್ವಾಂಸರು ಇವ್ರು ಇರ್ಬೇಕು ಅನ್ನೋ ಒಂದು ಕನ್ಫ್ಯೂಸಿಂಗ್ ನಾವು ಬಂದ್ಬಿಡ್ತೀವಿ. ಆದ್ರೆ ಇದನ್ನ ಬರ್ದಿದ್ದು ಒಬ್ಬ ಸ್ವಿಟ್ಜರ್ಲ್ಯಾಂಡಿನ ಒಬ್ಬ ಸಸೂರ್, ಫರ್ಡಿನಾಂಡ್ ಡಿ ಸಸೂರ್ ಅಂತ ಹೇಳಿ ಒಬ್ಬ ವಿದ್ವಾಂಸ. ಇನ್ನೊಂದು ಪುಸ್ತಕ ಯಾವ್ದು ಅಂದ್ರೆ ಆನ್ ದ ಯೂಸ್ ಆಫ್ ಜೆನೆಟಿವ್ ಅಬ್ಸಲ್ಯೂಟ್ ಇನ್ ಸ್ಯಾನ್ಸ್ಕ್ರಿಟ್ ಅಂತ. ಆನ್ ದ ಯೂಸ್ ಆಫ್ ಜೆನೆಟಿವ್ ಅಬ್ಸಲ್ಯೂಟ್ ಇನ್ ಸ್ಯಾನ್ಸ್ಕ್ರಿಟ್ ಅಂತ. ಮತ್ತೆ ನೋಡಿ, ಇದು ಯಾವಾಗ ಬರುತ್ತೆ ಅಂದ್ರೆ 1881ನೇ ಇಸ್ವಿಯಲ್ಲಿ ಬರೆದಿರುವಂತ ಪುಸ್ತಕ. 1881, ಆನ್ ದ ಯೂಸ್ ಆಫ್ ಜೆನೆಟಿವ್ ಅಬ್ಸಲ್ಯೂಟ್ ಇನ್ ಸ್ಯಾನ್ಸ್ಕ್ರಿಟ್ ಅಂತ ಹೇಳಿ. ಮತ್ತೆ ನೋಡಿ, ಸಂಸ್ಕೃತದ ಬಗ್ಗೆ ಬರ್ದಿದ್ದಾರೆ ಅಂದ್ರೆ ಮೇ ಬಿ ಭಾರತದ ವಿದ್ವಾಂಸರು ಇರ್ಬೋದು ಅನ್ನೋ ಡೌಟ್ ಬರುತ್ತೆ. ಇವರು ಕೂಡ ಸಸ್ಸೂರು ಬರ್ದಿದ್ರು. ಇದೆರಡು ಪುಸ್ತಕ ಬಿಟ್ರೆ ಸಸೂರನಿಗೆ ತುಂಬಾ ಹೆಸರು ತಂದು ಕೊಟ್ಟಂತ ಅಥವಾ ಸಸೂರ್ನ ಅಭಿಮಾನಿಗಳೆಲ್ಲ ಕೊಂಡಾಡುವಂತ ಒಂದು ಪುಸ್ತಕ ಇದೆ. ಅದು 1916ರಲ್ಲಿ ಸಸೂರ್ ಬರ್ದಿರುವಂತದ್ದು. 1916ರಲ್ಲಿ ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ಸ್ ಅಂತ, ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ಸ್ ಅಂತ ಹೇಳಿ ಈ ಪುಸ್ತಕ ಇಡೀ ಭಾಷಿಕ ರಚನೆ ಮತ್ತು ಭಾಷಾ ಅಧ್ಯಯನ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದಂತ ಪುಸ್ತಕ. ಹಾಗಾಗಿ ಇದನ್ನ ನಾವು ನೋಡ್ತೀವಿ. ಇದು 1916ರಲ್ಲಿ ಬಂದ್ರು ಕೂಡ 2014ರವರೆಗೂ 98 ವರ್ಷಗಳ ಕಾಲ ಈ ಪುಸ್ತಕ ಮತ್ತೆ ಮರುಮುದ್ರಣವನ್ನು ಕಾಣುತ್ತೆ. ಸಸೂರ್ನ ಪುಸ್ತಕ ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ಸ್ ಅಂತ ಹೇಳಿ ಅನ್ನುವಂಥದ್ದು. ಈ 3 ಪುಸ್ತಕಗಳನ್ನ ಸಸೂರ್ ಬರೀತಾರೆ. ಈಗ ಅದನ್ನ ಬಗ್ಗೆ ತುಂಬಾ ಸಿಮೆಟಿಕ್ಸ್ ಅದೆಲ್ಲ ಹೇಳ್ಬೋದು, ಆದ್ರೆ ಪರೀಕ್ಷಾ ದೃಷ್ಟಿಯಿಂದ ಅದೇನು ಮುಖ್ಯ ಆಗದಿರೋದ್ರಿಂದ ಇವ್ರ ಪುಸ್ತಕಗಳ ಬಗ್ಗೆ ನಾವು ಮಾತಾಡಿದ್ವಿ. ಈತನ 3 ಪುಸ್ತಕಗಳನ್ನ ನಾವು ಸಸೂರ್ನ ಪುಸ್ತಕಗಳು ನೋಡ್ತೀವಿ. ನೆಕ್ಸ್ಟ್ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಡೆರಿಡಾ ಬಗ್ಗೆ ಮಾತಾಡ್ತೀನಿ. ಜೆ ಡೆರಿಡಾ ಫ್ರಾನ್ಸ್ ದೇಶದ ಬಹಳ ದೊಡ್ಡ ವಿದ್ವಾಂಸ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಡಿಕನ್ಸ್ಟ್ರಕ್ಷನ್ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ನಿರಚನವಾದ ಅಂತ ಅನ್ನುವಂಥದ್ದು ಡೆರಿಡಾನ ಒಂದು ಚಿಂತನಾ ಕ್ರಮ. ಈಗ ನಮ್ಮ ಗುರುಗಳಾದ ಪ್ರೊಫೆಸರ್ ಕೇಶವ ಶರ್ಮಾ ಸರ್ ಅವರು ರಚನೆ ನಿರಚನೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ರಚನಾವಾದ ಅಂತ ಒಂದು ಬರೆದಿದ್ದಾರೆ. ನೀವು ಅದ್ರಲ್ಲಿ ಇದನ್ನ ತಿಳ್ಕೊಬಹುದು ಏನು ಅಂತ. ಆದ್ರೆ ನೋಡಿ, ಡೆರಿಡಾ ಏನ್ ಹೇಳ್ತಿರೋದಂದ್ರೆ, ಒಂದು ಪುಸ್ತಕದಲ್ಲಿ ಬರುವಂತ ಯಾವುದೇ ಒಂದು ಸಂಗತಿಗೆ ಒಂದು ಮೀನಿಂಗ್ ಅನ್ನೋದಿಲ್ಲ, ಸಿಂಗಲ್ ಮೀನಿಂಗ್ ಅನ್ನೋದಿಲ್ಲ. ಅರ್ಥಗಳು ಒಡಿತಾ ಹೋಗ್ತವೆ, ಒಂದ್ ಅರ್ಥ ಅನ್ನೋದಿಲ್ಲ ಅಂತೇಳಿ. ಇದು ಕಲೆ, ಸಾಹಿತ್ಯ ಎಲ್ಲದ್ರಲ್ಲೂ ಕೂಡ ಈ ನಿರಚನೆ ಅನ್ನೋದು ಆಗ್ತಾ ಬರುತ್ತೆ ಅಂತ ಹೇಳಿ ಡೆರಿಡಾ ಹೇಳ್ತಾನೆ. ಹಾಗಾಗಿ ಆತನ ಬಹಳ ದೊಡ್ಡ ಚಿಂತಕ ಅಂತ ಗುರುತಿಸ್ತಾರೆ ಜೆ ಡೆರಿಡಾನನ್ನ, ನಿರಚನಾವಾದವನ್ನ ಹೇಳುವಂತ. ಆದ್ರೆ ಆತ ನಿರಚನಾವಾದವನ್ನು ಹೇಳೋದಕ್ಕೆ ಬಳಸ್ಕೊಳ್ತಾ ಇರುವ ಮಾಧ್ಯಮ ಇದೆಯಲ್ಲ, ಅದು ಭಾಷೆ. ಯಾಕೆಂದ್ರೆ ಈಗ ನಾನು ಹಿಂದೆ ಹೇಳಿದೆ, ಸಸೂರು ರಚನಾವಾದವನ್ನ ಭಾಷೆಯಲ್ಲಿ ಹೇಳಿದ್ರೆ ಡೆರಿಡಾ ನಿರಚನಾವಾದವನ್ನ ಭಾಷೆಯಲ್ಲಿ ಹೇಳ್ತಾರೆ.
ಹೇಗೆ ನೋಡಿ, ನನ್ನದ್ರ ವಿಚಾರಗಳನ್ನು ಹೇಳ್ತೀನಿ ನಿಮ್ಗೆ. ಈಗ ನಾನು ಅಲ್ಲಿ ಸರಸ್ವರ್ ಬಗ್ಗೆ ಹೇಳ್ದಂಗೆ 1967ರಲ್ಲಿ ಡೆರಿಡಾ ರೈಟಿಂಗ್ ಅಂಡ್ ಡಿಫರೆನ್ಸ್ ಅಂತ ಒಂದು ಪುಸ್ತಕವನ್ನು ಬರೀತಾನೆ. ರೈಟಿಂಗ್ ಅಂಡ್ ಡಿಫರೆನ್ಸ್ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೀತಾನೆ 1967. ಮ್ಯೂಟ್ ಮಾಡಿ. 1967ರಲ್ಲಿ ರೈಟಿಂಗ್ ಅಂಡ್ ಡಿಫರೆನ್ಸ್ ಅಂತ ಒಂದು ಪುಸ್ತಕವನ್ನ ಬರೀತಾನೆ. ಅದು ಫ್ರೆಂಚ್ ಭಾಷೆಯಲ್ಲಿ. ನಾನು ಅದು ಇಂಗ್ಲಿಷ್ಗೆ ಬಂದಂತ ಇಸ್ವಿಯನ್ನು ಮಾತ್ರ ಹೇಳ್ತೀನಿ, ಒರಿಜಿನಲ್ ಭಾಷೆಯಲ್ಲಿ ಬಂದಿರೋದ್ಕಿಂತ. ಆಮೇಲೆ ನೋಡಿ, ಬಹಳ ಪ್ರಮುಖವಾದಂತ ಒಂದು ಪುಸ್ತಕ ಆಫ್ ಗ್ರಾಮಟಾಲಜಿ ಅಂತ ಹೇಳಿ, ಆಫ್ ಗ್ರಾಮಟಾಲಜಿ ಅಂತ ಪುಸ್ತಕ. ಇದು ಕೂಡ ಫ್ರೆಂಚ್ ಭಾಷೆಯಲ್ಲೇ ಬರೆದಿರುವಂತದ್ದು. ನಮ್ಗೆ ತುಂಬಾ ಹೆಮ್ಮೆ ಪಡಬಹುದೇನು ಅಂದ್ರೆ, ಇದನ್ನು ಫ್ರೆಂಚ್ ಭಾಷೆಯಿಂದ ಇಂಗ್ಲಿಷಿಗೆ ಅನುವಾದ ಮಾಡಿದವರು ನಮ್ಮ ದೇಶದ ಬಹಳ ದೊಡ್ಡ ವಿದ್ವಾಂಸರಾದಂತ ಗಾಯತ್ರಿ ಚಕ್ರವರ್ತಿ ಸ್ಪಿವಕ್ ಅವರು. ಗಾಯತ್ರಿ ಚಕ್ರವರ್ತಿ ಸ್ಪಿವಕ್ ಅವರ ಚಿಂತನಾ ಕ್ರಮ ಏನು ಅಂತ ನಾನು ಮುಂದೆ ನನ್ನ ಇದೇ ಮಾತಿನ ಮುಂದಿನ ಮಾತುಗಳಲ್ಲಿ ನಾನು ಹೇಳ್ತೀನಿ. ಹಾಗಾಗಿ ಆಫ್ ಗ್ರಾಮಟಾಲಜಿ ಅನ್ನೋ ಪುಸ್ತಕವನ್ನ, ಇದು 1998ರಲ್ಲಿ ಬರುತ್ತೆ. ಅಂದ್ರೆ ಮೊದಲನೇ ಪುಸ್ತಕ ರೈಟಿಂಗ್ ಅಂಡ್ ಡಿಫರೆನ್ಸ್ ಇದೆಯಲ್ಲ, 1978ರಲ್ಲಿ ಇಂಗ್ಲಿಷ್ ಅಲ್ಲಿ ಬರುತ್ತೆ. ಆಫ್ ಗ್ರಾಮಟಾಲಜಿ 1998ರಲ್ಲಿ ಇಂಗ್ಲಿಷ್ಗೆ ಬರುತ್ತೆ. ಇದನ್ನ ಗಾಯತ್ರಿ ಚಕ್ರವರ್ತಿ ಸ್ಪಿವಕ್ ಅವರು ಅನುವಾದ ಮಾಡ್ತಾರೆ. ನೋಡಿ, ನಾನು ಇದನ್ನ ತುಂಬಾ ಪುಸ್ತಕಗಳು ತುಂಬಾ ಬರಹದ ಕುರಿತಾಗಿ ಇದ್ರ ಬಗ್ಗೆ ಮಾತಾಡ್ತೀನಿ. ಸ್ಪೀಚ್ ಅಂಡ್ ಫಿನಾಮಿನಾ ಅಂಡ್ ಅದರ್ ಎಸ್ಸೆಸ್ ಆನ್ ಹಸ್ಲರ್ಸ್ ಥಿಯರಿ ಆಫ್ ಸೈನ್ಸ್ ಅಂತ. ಸ್ಪೀಚ್ ಅಂಡ್ ಫಿನಾಮಿನಾ ಅಂಡ್ ಅದರ್ ಎಸ್ಸೆಸ್ ಆನ್ ಹಸ್ಲರ್ಸ್ ಥಿಯರಿ ಆಫ್ ಸೈನ್ಸ್ ಅಂತ. ಅಂದ್ರೆ ಅದು ಸಂಕೇತಗಳ ಕುರಿತಾಗಿ, ಮಾತು ಮತ್ತು ಬರಹದಲ್ಲಿ ಹೇಗೆ ಸಂಕೇತಗಳು ಕಾಣಿಸ್ತವೆ ಅಂತ. ಇದು 1973ರಲ್ಲಿ ಬಂದಿರುವಂತ ಪುಸ್ತಕ. ಡೆರಿಡಾನ 1973ರಲ್ಲಿ ಬಂದಿರುವಂತ ಪುಸ್ತಕ. 1982ರಲ್ಲಿ ಇದೇ ಡೆರಿಡಾ ಮಾರ್ಜಿನ್ಸ್ ಆಫ್ ಫಿಲಾಸಫಿ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೀತಾನೆ. ಮಾರ್ಜಿನ್ಸ್ ಆಫ್ ಫಿಲಾಸಫಿ ಅಂತ ಹೇಳಿ ಒಂದು ಪುಸ್ತಕವನ್ನ ಡೆರಿಡಾ ಬರೀತಾನೆ. ನೋಡಿ, 1978ರಲ್ಲಿ ಸ್ಪರ್ಸ್ ನೀಶೆ ಸ್ಟೈಲ್ ಅಂತ, ನಿಮ್ಗೆ ನೀವು ಎಲ್ಲ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ರೆ ಗೊತ್ತಿರುತ್ತೆ. ನೀಶೆ ಕೂಡ ಒಬ್ಬ ಚಿಂತಕ, ಬಟ್ ಅದನ್ನ ಕೆಲವು ಕಾರಣಗಳಿಗಾಗಿ ಆತನ ನಮ್ಮ ಅಕಾಡೆಮಿಕ್ ಆಗಿ ಮುಖ್ಯವಾಗಿ ಓದಲ್ಲ. ಅದು ಕೆಲವು ಕಾರಣಗಳಿದಾವೆ, ಇದು ಎಕ್ಸಾಮ್ ಇಂದ ಆಗಿರೋದು, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. ನೀಶೆ ಸ್ಟೈಲ್ ಅಂತೇಳಿ ನೀಶೆಯ ಕುರಿತಾಗಿ 1978ರಲ್ಲಿ ಬರೀತಾನೆ. ಅದೇ 78ರಲ್ಲಿ ದ ಟ್ರೂತ್ ಇನ್ ಪೇಂಟಿಂಗ್ ಅಂತ, ಈ ಕಲೆಗಳಲ್ಲಿ ಹೇಗೆ ಸತ್ಯ ಅನ್ನೋದು ಕಾಣುತ್ತೆ, ಟ್ರೂತ್ ಇನ್ ಪೇಂಟಿಂಗ್ ಅಂತ ಹೇಳಿ ಒಂದು ಇದನ್ನ ಬರೀತಾನೆ. ನೋಡಿ, ಇನ್ನೊಂದು ಪುಸ್ತಕ, ಇದು 83ರಲ್ಲಿ ಬಂದಿರುವಂತದ್ದು, ರೈಸಿಂಗ್ ದ ಟೋನ್ ಆಫ್ ಫಿಲಾಸಫಿ. ಲೇಟ್ ಎಸ್ ಬೈ ಎಮ್ಯಾನ್ಯುಯಲ್ ಕಾಂಟ್ ಅಂತ. ಎಮ್ಯಾನ್ಯುಯಲ್ ಕಾಂಟ್ ಅನ್ನು ನಾವು ಕನ್ನಡಿಗರು ಯಾಕೆ ಮರಿಬಾರದು ಅಂದ್ರೆ, ಕುವೆಂಪು ಮೇಲೆ ತುಂಬಾ ದೊಡ್ಡ ಪ್ರಭಾವವನ್ನು ಬೀರಿದಂತ ಒಬ್ಬ ಚಿಂತಕ ಇಮ್ಯಾನ್ಯುಯಲ್ ಕಾಂಟ್. ಲೇಟ್ ಎಸ್ ಬೈ ಇಮ್ಯಾನ್ಯುಯಲ್ ಕಾಂಟ್, ಟ್ರಾನ್ಸ್ಫಾರ್ಮೇಟಿವ್ ಕ್ರಿಟಿಕ್ ಬೈ ಜಾಕ್ಸ್ ಡೆರಿಡಾ ಅಂತ ಹೇಳಿ ಈ ಪುಸ್ತಕದ ಹೆಸರು. 1983ರಲ್ಲಿ ಬಂದಿರುವಂತದ್ದು. ಹಾಗಾಗಿ ಈತನ ಇನ್ನೊಂದಿಷ್ಟು ಪುಸ್ತಕಗಳಿದಾವೆ. ನಮಗೆ ಮುಖ್ಯವಾಗಿ ಈ ಬರಹದ ಕುರಿತಾಗಿರುವಂತ ಪುಸ್ತಕಗಳೇ ಮುಖ್ಯ ಆಗಿರೋದ್ರಿಂದ ನಾವು ಅವುಗಳನ್ನ ಗಮನಿಸ್ತಾ ಇದ್ದೀವಿ ಇದರಲ್ಲಿ. ಹಾಗಾಗಿ ಡೆರಿಡಾನ ಇವುಗಳನ್ನ ನಾವು ನೋಡ್ಬೋದು ಅಂತ ಹೇಳಿ. ಆತರ ನೋಡಿ, ಕೊನೆಗೆ 2012ರಲ್ಲಿ ಡೆತ್ ಆಫ್ ಪೆನಾಲ್ಟಿ ಆಫ್ ವ್ಯಾಲ್ಯೂಮ್ ಅಂತ ಬರುತ್ತೆ. ಅವೆಲ್ಲ ತುಂಬಾ ಮುಖ್ಯವಾಗಲ್ಲ, ನಮ್ಗೆ ಬರಹ ಮತ್ತು ಭಾಷೆ ಕುರಿತಾಗ ಆತ ಏನ್ ಮಾತಾಡಿದಾನೆ ಅಂತ ಅನ್ನುವಂಥದ್ದು ತುಂಬಾ ಮುಖ್ಯ. ಈಗ ನಾವು ಇಬ್ಬರನ್ನ ನೋಡಿದ ತಕ್ಷಣ ನಾವೀಗ ಮೇಯ್ನ್ ಆಗಿ ಚರ್ಚೆ ಮಾಡಬೇಕಾಗಿರೋದು ಸಂಸ್ಕೃತಿ ಅಂದ ತಕ್ಷಣ ಯಾರು ಅಂದ್ರೆ ನಮ್ ಗಮನಕ್ಕೆ ಬರೋದು ಕಾರ್ಲ್ ಮಾರ್ಕ್ಸ್. ಯಾಕಂದ್ರೆ ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆಯನ್ನ ಬಿಟ್ಟು ನಾವು ಬಹಳ ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಅಂದ್ರೆ ಅವ್ರನ್ನ ತಗೊಂಡೆ ನಾವು ಹೋಗ್ಬೇಕಾಗತ್ತೆ. ನೋಡಿ, 1841ನೇ ಇಸ್ವಿಯಲ್ಲಿ ಒಂದು ಡಾಕ್ಟರಲ್ ಥೀಸಿಸ್ ಅನ್ನ ಕಾರ್ಲ್ ಮಾರ್ಕ್ಸ್ ಬರೀತಾರೆ. ದ ಡಿಫರೆನ್ಸ್ ಬಿಟ್ವೀನ್ ದ ಡೆಮೋಕ್ರಿಟಿಯನ್ ಆಫ್ ಇಪಿಕ್ಯೂರಿಯನ್ ಫಿಲಾಸಫಿ ಆಫ್ ನೇಚರ್ ಅಂತ. ಇಪಿಕ್ಯೂರಿಯನ್ ಫಿಲಾಸಫಿ ಆಫ್ ನೇಚರ್ ಅಂತ ಇನ್ನೊಂದ್ಸಲ ಹೇಳ್ತೀನಿ ಪುಸ್ತಕದ ಹೆಸರು. ದ ಡಿಫರೆನ್ಸ್ ಬಿಟ್ವೀನ್ ದ ಡೆಮೋಕ್ರಿಟಿಯನ್ ಅಂಡ್ ಇಪಿಕ್ಯೂರಿಯನ್ ಫಿಲಾಸಫಿ ಆಫ್ ನೇಚರ್ ಅಂತೇಳಿ 1841ರಲ್ಲಿ. ಇದು ಗ್ರೀಕ್ ದೇಶದ ಇಬ್ರು ತತ್ವಜ್ಞಾನಿಗಳ ಕುರಿತಾಗಿರುವಂತ ಪುಸ್ತಕ. ದ ಡಿಫರೆನ್ಸ್ ಬಿಟ್ವೀನ್ ದ ಡೆಮೋಕ್ರಿಟಿಯನ್ ಅಂಡ್ ಇಪಿಕ್ಯೂರಿಯನ್ ಫಿಲಾಸಫಿ ಆಫ್ ನೇಚರ್ ಅಂತ ಹೇಳಿ ಇದೊಂದು ಡಾಕ್ಟರಲ್ ಥೀಸಿಸ್ ಅಂದ್ರೆ ಪೋಸ್ಟ್ ಡಾಕ್ಟರಲ್ ಥೀಸಿಸ್. ಅದನ್ನ ಕಾರ್ಲ್ ಮಾರ್ಕ್ಸ್ ಸಬ್ಮಿಷನ್ ಮಾಡ್ತಾರೆ. ಯಾಕಂದ್ರೆ ಕಾರ್ಲ್ ಮಾರ್ಕ್ಸ್ ಇಡೀ ಜಗತ್ತಿನ ಚಿಂತನ ಕ್ರಮವನ್ನೇ, ಸಂಸ್ಕೃತಿಯ ಚಿಂತನ ಕ್ರಮವನ್ನೇ ಬದಲಾಯಿಸಿದಂತ ಒಬ್ಬ ಚಿಂತಕ.
ಯಾಕೆಂದ್ರೆ ಕಾರ್ಲ್ ಮಾರ್ಕ್ಸ್ ಏನ್ ಚಿಂತನೆಯನ್ನು ಮಾಡಿದಾರೆ ಅಂದ್ರೆ ಬಡವರು, ಶ್ರಮಿಕರು, ಕೂಲಿಕಾರರು, ಮಹಿಳೆಯರು, ಅಲ್ಪಸಂಖ್ಯಾತರು, ಇವರೆಲ್ಲ ದುಡಿಯುವ ವರ್ಗ, ಇವರೆಲ್ಲ ಇದಾರಲ್ಲ, ಇವ್ರಿಗೆ ಅವ್ರದ್ದೇ ಆದ ಹಕ್ಕುಗಳು ಸಿಗಬೇಕು ಅಂತ ಹೇಳಿ ಚಿಂತನೆ ಮಾಡಿದಂತ ಚಿಂತಕ ಕಾರ್ಲ್ ಮಾರ್ಕ್ಸ್. ದ ಕ್ರಿಟಿಕ್ ಆಫ್ ಹೆಗಲ್ಸ್ ಫಿಲಾಸಫಿ ಆಫ್ ರೈಟ್ ಅಂತ, ಇದು 1843 ಬಂದಿರುವಂತ ಪುಸ್ತಕ. ಕ್ರಿಟಿಕ್ ಆಫ್ ಹೆಗಲ್ಸ್ ಫಿಲಾಸಫಿ ಆಫ್ ರೈಟ್ ಅಂತ. ಹೆಗಲ್ ಜರ್ಮನಿಯ ದಾರ್ಶನಿಕ. ನೀವು ಹೆಗಲ್ ಹೆಸರನ್ನು ಕೇಳಿರ್ತೀರಿ. ಹೆಗಲ್ ಈ ನಮ್ಮ ಕವಿತೆಗಳಲ್ಲಿ, ನಿನ್ನೆ ಕುವೆಂಪು ಅವ್ರ ಜನ್ಮದಿನಾಚರಣೆ ಇತ್ತಲ್ಲ, ಕುವೆಂಪು ಕವಿತೆಗಳಲ್ಲಿ ಸ್ಪಿರಿಟ್ ಅಂತ ಅಂದ್ರೆ ಚೇತನ ಅಂತ ಬಳಸ್ತಾರಲ್ವ, ಈ ಚೇತನ ಅನ್ನೋ ಪದವನ್ನ ಅವರು ಸ್ಪಿರಿಟ್ ಅನ್ನುವ ಹೆಗಲ್ನ ಫಿಲಾಸಫಿಯಿಂದ ಕುವೆಂಪು ತಗೊಂಡಿದ್ದಾರೆ. 1843 ಬರ್ದಿರುವಂತ ಪುಸ್ತಕ ಕ್ರಿಟಿಕ್ ಆಫ್ ಹೆಗಲ್ಸ್ ಫಿಲಾಸಫಿ ಅಂತ ಹೇಳಿ ಅನ್ನುವಂಥದ್ದು. ಹಾಗಾಗಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಅದು 1848 ಬಂದಿರುವಂತ ಕಮ್ಯುನಿಸ್ಟ್ ಪಕ್ಷದ ಪ್ರಣಾಳಿಕೆ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಹೇಳಿ ಅನ್ನುವಂಥದ್ದು. ಆಮೇಲೆ ನೋಡಿ, ಯಾಕೆ ಬಡವರ ಪರ ಅಂತ ಹೇಳಿದ್ರೆ, 1847 ಕಾರ್ಲ್ ಮಾರ್ಕ್ಸ್ ಒಂದು ಪುಸ್ತಕ ಬರೀತಾರೆ, ದ ಪಾವರ್ಟಿ ಆಫ್ ಫಿಲಾಸಫಿ ಅಂತ, ಅಂದ್ರೆ ಬಡತನದ ತತ್ವಜ್ಞಾನ ಅಂತ. ಹಾಗಾಗಿ ಸದಾ ಬಡವರ ಕುರಿತಾಗಿ ಚಿಂತೆ ಮಾಡಿದಂತ ಒಬ್ಬ ಚಿಂತಕ, ದ ಪಾವರ್ಟಿ ಆಫ್ ಫಿಲಾಸಫಿ, ಬಡತನದ ತತ್ವಜ್ಞಾನ, 1847. 1845 ದ ಜರ್ಮನ್ ಐಡಿಯಾಲಜಿ ಅಂತ ಒಂದು ಪುಸ್ತಕ ಬರುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಆಮೇಲೆ ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನ ಅವರು ಬರೀತಾರೆ. ಥಿಯರೀಸ್ ಆಫ್ ಸರ್ಪ್ಲೆಸ್ ಅಂತ. ಸರ್ಪ್ಲೆಸ್ ಅಂದ್ರೆ ಮೀಗುತೆ ಅಂತ ಕರಿತೀವಿ ಕನ್ನಡದಲ್ಲಿ, ಮೀಗುತೆ ಮೌಲ್ಯ, ಸರ್ಪ್ಲೆಸ್ ವ್ಯಾಲ್ಯೂ ಅಂದ್ರೆ. ಅದ್ರ ಅರ್ಥ ಹೇಳ್ತಿರೋದೇನಂದ್ರೆ, ಯಾವ್ದಾರ ಒಂದು ಕಂಪ್ನಿಯಲ್ಲಿ ಕಾರ್ಮಿಕರೆಲ್ಲ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಅಲ್ಲಿ ಬರುವಂತ ಬಂಡವಾಳಶಾಹಿಗಳು ಅಥವಾ ಮಾಲೀಕರು ಹೆಚ್ಚು ಲಾಭ ಬಂದ ಉಳಿದ ಹಣವನ್ನ ಅವ್ರಿಗೆ ಕೊಡ್ಬೇಕು, ಅದನ್ನ ಸರ್ಪ್ಲೆಸ್ ಅಥವಾ ಮೀಗುತೆ ಅಂತ ಕರಿತೀವಿ. ಇದು ಬಹಳ ಮುಖ್ಯ ಅಂತೇಳಿ ಹೇಳ್ತಾರೆ. ಅಥವಾ 1885 ಬಂದಿರುವಂತ ದಾಸ್ ಕ್ಯಾಪಿಟಲ್ ಅನ್ನೋ ಕೃತಿ, ಬಂಡವಾಳ ದಾಸ್ ಕ್ಯಾಪಿಟಲ್ ಅನ್ನುವಂತ ಕೃತಿ. ಹಾಗಾಗಿ ಈ ದಾಸ್ ಕ್ಯಾಪಿಟಲ್, ಬಂಡವಾಳ ಅನ್ನೋ ಕೃತಿ ಕನ್ನಡಕ್ಕೆ ತುಂಬಾ ಸಲ ಅನುವಾದ ಆಗ್ಬಿಟ್ಟಿದೆ. ಆಮೇಲೆ ನೋಡಿ, 1859 ಕಾಂಟ್ರಿಬ್ಯೂಷನ್ ಟು ದ ಕ್ರಿಟಿಕ್ ಟು ಪೊಲಿಟಿಕಲ್ ಎಕಾನಮಿ ಅಂತ ಒಂದು ಪುಸ್ತಕವನ್ನ ಬರೀತಾರೆ ಕಾರ್ಲ್ ಮಾರ್ಕ್ಸ್. ಪೊಲಿಟಿಕಲ್ ಎಕಾನಮಿ, ಅದು ಇಲ್ಲಿ ವಿಸ್ತಾರ ಮಾಡ್ತಾ ಹೋದ್ರೆ ಅದ್ರ ಒಂದ್ ಬಗ್ಗೆನೇ ಮಾತಾಡ್ಬೋದು. ಹಾಗಾಗಿ ಇದು ಎಕ್ಸಾಮಿನ್ ಪರ್ಪಸ್ಗೆ ಅಷ್ಟೇ. ಆದ್ರೆ ಇದಿಷ್ಟು ಬರ್ದಿರುವಂತ ಪುಸ್ತಕಗಳು ಥಿಯರಿಗಳನ್ನ ಏನ್ ಬಿಲ್ಡ್ ಮಾಡ್ತಾರೆ ಅಂದ್ರೆ, ಕಾರ್ಲ್ ಮಾರ್ಕ್ಸ್ ಯಾವುದು ಡೈಲೆಕ್ಟಿಕಲ್ ಮೆಟೀರಿಯಲಿಸಂ ಅಂತ ಹೇಳಿ ಒಂದು ತತ್ವವನ್ನ, ಡೈಲೆಕ್ಟಿಕಲ್ ಮೆಟೀರಿಯಲಿಸಂ ಅಂತ ಹೇಳಿ ಒಂದು ತತ್ವವನ್ನು ಹೇಳ್ತಾರೆ. ಏನಂದ್ರೆ ಕನ್ನಡದಲ್ಲಿ ಅದು ದ್ವಂದ್ವಮಾನ ಭೌತವಾದ ಅಂತೇಳಿ ಆಗುತ್ತೆ. ಕನ್ನಡದಲ್ಲಿ ದ್ವಂದ್ವಮಾನ ಭೌತವಾದ. ಇದನ್ನ ಸಂಶೋಧಕರೆಲ್ಲ, ಯಾರು ಸಂಶೋಧನೆ ಮಾಡ್ತಿದಾರಲ್ಲ ಅವರೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕಾದಂತ ಥಿಯರಿ ಇದು, ದ್ವಂದ್ವಮಾನ ಭೌತವಾದ. ಯಾಕೆಂದ್ರೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಅಪ್ಲೈ ಮಾಡ್ಬೋದು. ಆದ್ರೆ ಒಂದು ಉದಾಹರಣೆಯನ್ನ ಮಾರ್ಕ್ಸ್ ಹಿಂಗೆ ಕೊಡ್ತಾರೆ. ನಾವೊಂದು ಗಿಡವನ್ನ ನೋಡಿದಾಗ ಅದ್ರ ಎಲೆಗಳು, ಕಾಂಡ ಅವೆಲ್ಲ ಕಾಣಿಸುತ್ತೆ, ಬೇರುಗಳು ಕಾಣೋದಿಲ್ಲ. ಆದ್ರೆ ಕಾಣದೇ ಇರೋದು ಇಲ್ಲ ಅಂತ ಹೇಳೋ ಹಾಗಿಲ್ಲ. ಅದರ ಅಸ್ತಿತ್ವವನ್ನ ನಾವು ಹೇಗಾದ್ರೂ ಒಂದು ರೀತಿಯಲ್ಲಿ ತೋರಿಸ್ಬೇಕು, ಅದಿದೆ ಅಂತ ತೋರಿಸ್ಬೇಕು. ಸಂಶೋಧನೆಯು ಕೂಡ ಅಷ್ಟೇ, ನಮ್ ಕಣ್ಣಿಗೆ ಕಾಣದೆ ಆಚೆಗಿರೋದೇನು ಅಂತ ತೋರಿಸೋದಿದೆಯಲ್ಲ, ಇದು ದ್ವಂದ್ವಮಾನ ಭೌತವಾದ ಅಂತ. ಇದೊಂದು ಬಹಳ ದೊಡ್ಡ ಥಿಯರಿಯಾಗಿ ಕಾಣಿಸುತ್ತೆ. ಇನ್ನೊಂದು ಗತಚಾರಿತ್ರಿಕ ಭೌತವಾದ, ಗತಚಾರಿತ್ರಿಕ ಭೌತವಾದ, ಹಿಸ್ಟಾರಿಕಲ್ ಮೆಟೀರಿಯಲಿಸಂ ಅಂತೇಳಿ. ಅಂದ್ರೆ ನಾವು ಚರಿತ್ರೆಯನ್ನು ನೋಡುವಾಗ ಚರಿತ್ರೆಯಲ್ಲಿ ತಳವರ್ಗಗಳ ಕಡೆಯಿಂದ ನೋಡ್ಬೇಕು, ದುಡಿಯುವ ವರ್ಗಗಳ ಕಡೆಯಿಂದ ನೋಡ್ಬೇಕು. ಆಮೇಲೆ ನಮಗ್ ಕಾಣುವ ಮೆಟೀರಿಯಲ್ಗಳಿಂದ ಚರಿತ್ರೆಯನ್ನ ಕಟ್ಟಬೇಕು ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಗತ ಚಾರಿತ್ರಿಕ ಭೌತವಾದ. ನೀವು ಹಂಗ್ ಚರಿತ್ರೆಯನ್ನು ಹುಡ್ಕೊಂಡೋದ್ರೆ ಬೇರೆ ಬೇರೆ ಸಂಗತಿಗಳು, ತುಂಬಾ ವಿಷಯಗಳು ನಮಗೆ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಯಾರು ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ಈ ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತದಿಂದ ಪ್ರಭಾವಿತನಾದಂತ ಒಬ್ಬ ಚಿಂತಕ ಯಾರು ಅಂದ್ರೆ ಆಂಟೋನಿಯೋ ಗ್ರಾಮ್ಶಿ. ಇಟಲಿ ದೇಶದ ಒಬ್ಬ ದೊಡ್ಡ ಹೋರಾಟಗಾರ. ಆವತ್ತಿನ ಅಲ್ಲಿದ್ದಂತ ಮುಸೋಲಿನಿ ಸರ್ಕಾರ ಗ್ರಾಮ್ಶಿಯನ್ನ ಜೈಲಲ್ಲಿ ಇಡುತ್ತೆ. ಗ್ರಾಮ್ಶಿ ಜೈಲಲ್ಲಿ ಇದ್ದಾಗ ಅವ್ರೇನ್ ಮಾಡ್ತಾರೆ, ಈ ಮಾರ್ಕ್ಸ್ವಾದಿ ತತ್ವದಿಂದ ಪ್ರಭಾವಿತರಾಗಿದ್ದವರು ಅವರು ಏನೋ ಒಂದು ಪುಸ್ತಕವನ್ನು ಬರೀತಾರೆ ಜೈಲಲ್ಲಿ ಇದ್ದು ಗ್ರಾಮ್ಶಿ. ಪ್ರಿಸನ್ ಡೈರೀಸ್ ಅಂತ. ಪ್ರಿಸನ್ ಅಂದ್ರೆ ನಮ್ಗೆಲ್ಲ ಗೊತ್ತು, ಜೈಲ್ ಅಂತ. ಆ ಜೈಲಿನ ಡೈರಿ, ಅದ್ರಲ್ಲಿ ಬರ್ದಿರುವಂತ ದಿನಾಚರಿ, ಅದ್ರಲ್ಲಿ ಅವರು ಒಂದು ಪದವನ್ನ ಕಾಯನ್ ಮಾಡ್ತಾರೆ. ಆ ಪದವೇ ಸಬಾಲ್ಟ್ರನ್ ಅನ್ನುವಂತ ಪದ. ಹಾಗಾಗಿ
ಇವರು ಬೇರೆ ಬೇರೆ ರೀತಿಯಲ್ಲಿ ಆ, ಸಂಸ್ಕೃತಿ ಅನ್ನೋದರ ಹಿಂದೆ ಆರ್ಥಿಕತೆ ಹೇಗೆ ಕೆಲಸ ಮಾಡುತ್ತೆ, ಅದು ಸಮಾಜವನ್ನು ಹೇಗೆ ನಿಯಂತ್ರಿಸುತ್ತೆ, ನಮ್ಮ ಧಾರ್ಮಿಕ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಇವೆಲ್ಲದರ ಹಿಂದೆ ಆರ್ಥಿಕತೆ ಹೇಗಿದೆ, ಧರ್ಮ ಹೇಗಿದೆ, ಇದೆಲ್ಲದನ್ನ ಕೂಡ ಗ್ರಾಮ್ಶಿ ಹೇಳ್ತಾರೆ. ಆಂಟೋನಿಯೋ ಗ್ರಾಮ್ಶಿ ಹೇಳ್ತಾರೆ ಇಟಲಿಯಲ್ಲಿ. ಈತ ಕೂಡ ಮಾರ್ಕ್ಸ್ವಾದದಿಂದ ಪ್ರಭಾವಿತರಾದ. ಈಗ ನಾವು ಕಾರ್ಲ್ ಮಾರ್ಕ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಒಬ್ಬರು ಕುರಿತಾಗಿ ಹೇಳಲೇಬೇಕು. ಅವ್ರು ಯಾರು ಅಂದ್ರೆ ಫೆಡ್ರಿಕ್ ಎಂಗೆಲ್ಸ್ ಅಂತ. ನಮಗೆ ಒಂದು 2-3 ವರ್ಷಗಳ ಹಿಂದೆ 2020, 2021, 2022 ಇವ್ರು ಹುಟ್ಬಿಟ್ಟು 200 ವರ್ಷಗಳ ಆಯ್ತು ಅಂತ ಹೇಳ್ತಾರೆ. ಇವರು ಆಲ್ಮೋಸ್ಟ್ ಆಲ್ ಪುಸ್ತಕಗಳನ್ನು ಎಲ್ಲದನ್ನು ಕೂಡ ಕಾರ್ಲ್ ಮಾರ್ಕ್ಸ್ ಜೊತೆಗೆ ಸೇರಿ ಬರೆದಿದ್ದಾರೆ. ಅದರಲ್ಲಿ ದ ಕಂಡೀಷನ್ ಆಫ್ ವರ್ಕಿಂಗ್ ಕ್ಲಾಸ್ ಇನ್ ಇಂಗ್ಲೆಂಡ್ ಅಂತ, ಇಂಗ್ಲೆಂಡ್ ನಲ್ಲಿ ದುಡಿಯುವ ವರ್ಗಗಳ ಸ್ಥಿತಿ ಅಂತ 1845ರಲ್ಲಿ ಬರೆದಿರುವಂತ ಪುಸ್ತಕ, 1845ರಲ್ಲಿ. ಹಾಗಾಗಿ ಕಾರ್ಲ್ ಮಾರ್ಕ್ಸ್ ಬರೆದಿರೋ ಸುಮಾರು ಪುಸ್ತಕಗಳು ಇವರ ಹೆಸರಿಗೂ ಕೂಡ ಬರುತ್ತೆ. ಅದರಲ್ಲಿ ಇವರು ಸ್ವಂತ ಬರೆದಿರುವಂತ ಒಂದು ಪುಸ್ತಕ ಏನು ಅಂದ್ರೆ, ಅದು ಸಂಸ್ಕೃತಿ ಅಧ್ಯಯನದಲ್ಲಿ ಬಹಳ ಪ್ರಮುಖವಾದಂತ ಪುಸ್ತಕ. ಯಾವುದು ಅಂದ್ರೆ ದ ಆರಿಜಿನ್ ಆಫ್ ಫ್ಯಾಮಿಲಿ, ಪ್ರೈವೇಟ್ ಪ್ರಾಪರ್ಟಿ ಅಂಡ್ ದ ಸ್ಟೇಟ್ ಅಂತ. ದ ಆರಿಜಿನ್ ಆಫ್ ಫ್ಯಾಮಿಲಿ, ಪ್ರೈವೇಟ್ ಪ್ರಾಪರ್ಟಿ ಅಂಡ್ ದ ಸ್ಟೇಟ್ ಅಂತ 1884ರಲ್ಲಿ ಬರೆದಿರುವಂತದ್ದು. ಇದು ಕನ್ನಡಕ್ಕೂ ಅನುವಾದ ಆಗಿದೆ. ಸೀತಾರಾಮ ಶಾಸ್ತ್ರಿಗಳು ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕುಟುಂಬದ ಹುಟ್ಟು, ಖಾಸಗಿ ಆಸ್ತಿ ಮತ್ತು ರಾಜ್ಯಗಳ ಉದಯ ಅಂತ ಕನ್ನಡದಲ್ಲಿ ಇದ್ರ ಅನುವಾದ ಇದೆ. ಇದರಲ್ಲಿ ಇವತ್ತು ನಾವು ಸಂಸ್ಕೃತಿಯಲ್ಲಿ ತಿಳ್ಕೊಂಡಿರುವಂತಹ ಅಥವಾ ನಾವು ಯಾವುದನ್ನ ಬಹಳ ಪವಿತ್ರ ಹಾಗೆಲ್ಲ ಅನ್ಕೊಂಡಿದೀವಲ್ಲ, ಅವುಗಳ ಹಿಂದಿನ ಸತ್ಯವನ್ನ ಎಂಗೆಲ್ಸ್ ಇದ್ರಲ್ಲಿ ಹೇಳಿದ್ದಾರೆ. ಉದಾಹರಣೆಗೆ ಈಗ ನಾವು ಏಕಪತ್ನಿ ವೃತಸ್ಥ ಅಂತ ಒಂದು ಕಾನ್ಸೆಪ್ಟ್ ಇದೆ, ಬಹಳ ಹೆಂಡತಿಗೆ ನಿಷ್ಠನಾಗಿರುವವನು ಅಂತ ಆತರ ಎಲ್ಲ ಹೇಳ್ತೀವಲ್ವಾ. ಆದ್ರೆ ಎಂಗೆಲ್ಸ್ ಏನ್ ಹೇಳ್ತಾರೆ ಅಂದ್ರೆ, ಆಸ್ತಿ, ಖಾಸಗಿ ಆಸ್ತಿಯೇ ಇದಕ್ಕೆ ಕಾರಣ. ಹೆಚ್ಚು ಮಕ್ಕಳಾದ್ರೆ, ಆ ಕುಟುಂಬ ದೊಡ್ಡದಾಗ್ತಾ ಹೋದ್ರೆ ಇರುವ ಸ್ವಲ್ಪ ಆಸ್ತಿ ಎಲ್ಲರಿಗೂ ಹಂಚಲ್ಪಟ್ರೆ ಅದ್ರ ಸಂಖ್ಯೆ, ಅದ್ರ ಮೊತ್ತ ಕಡಿಮೆ ಆಗುತ್ತೆ ಅದ್ರದ್ದು ಅಂತ ಹೇಳಿ ಇದೆಯಲ್ಲ, ಅದಕ್ಕಾಗಿ ಈ ತರದ ಇವುಗಳು ಬಂದಿದೆ. ಅಥವಾ ಮನುಷ್ಯನ ಆಹಾರ ಸಂಸ್ಕೃತಿಯಲ್ಲಿ ಏನ್ ಬದಲಾವಣೆ ಆಯ್ತು, ರಕ್ತ ಸಂಬಂಧದಲ್ಲಿ ಏನ್ ಬದಲಾವಣೆ ಆಯ್ತು, ರಾಜ್ಯಗಳು ಹೇಗುಡ್ತು, ಕುಟುಂಬಗಳು ಹೇಗಿತ್ತು, ಯಾವ ತರದ ಕುಟುಂಬಗಳಿತ್ತು, ಇದೆಲ್ಲದನ್ನು ಕೂಡ ಇದರಲ್ಲಿ ಇವರು ಯಾರು ಎಂಗೆಲ್ಸ್ ನಮಗೆ ಅರ್ಥ ಮಾಡಿಸ್ತಾ ಬರ್ತಾರೆ. ನೆಕ್ಸ್ಟ್ ನಮ್ಮ ಚರ್ಚೆಯ ಬಹಳ ಪ್ರಮುಖವಾದಂತ ಘಟ್ಟಕ್ಕೆ ನಾವು ಬರೋಣ. ಯಾವುದು ಅಂದ್ರೆ, ನಾವು ಮಾತಾಡ್ತಿರುವಂತದ್ದು ಯಾವುದು ಅಂದ್ರೆ ವಸಾಹತುಶಾಹಿ ಮತ್ತು ವಸಾಹತೋತ್ತರ ಚಿಂತನೆ, ಕಲೋನಿಯಲ್ ಅಂಡ್ ಪೋಸ್ಟ್ ಕಲೋನಿಯಲ್ ಥಿಂಕಿಂಗ್ ಅಂತ. ಅದರಲ್ಲಿ ಈ ಕಲೋನಿಯಲ್ ಅಂದ್ರೆ ಗೊತ್ತಿದೆ, ಅಥವಾ ವಸಾಹತು ಅಂದ್ರೆ ಗೊತ್ತಿದೆ ನಮ್ಗೆ, ಬ್ರಿಟಿಷರ ಆಡಳಿತ ಅಂತ. ಅದು ಅವ್ರು ಬಿಟ್ಟು ಹೋದ ನಂತರದ ಕಾಲವನ್ನ ನಾವು ವಸಾಹತೋತ್ತರ, ಪೋಸ್ಟ್ ಕಲೋನಿಯಲ್ ಅಂತ ಹೇಳಿ ಕರಿತೀವಿ. ಈಗ ಕಲೋನಿಯಲ್ ಇದಂತ ಬಂದಾಗ ನಮ್ಗೆ ಇಲ್ಲಿ ಗೂಗಿ ಹೆಸರಿದೆ. ಗೂಗಿ ಇತ್ತೀಚೆಗೆ 2025ರಲ್ಲಿ ತೀರ್ಕೊಂಡಿರುವಂತದ್ದು. ಬಹಳ ದೊಡ್ಡ ವಿದ್ವಾಂಸ ಗೂಗಿ, ಕೀನ್ಯಾ ದೇಶದ ವಿದ್ವಾಂಸ. ಎನ್ ಗೂಗಿ ವಾತಿಯಾಂಗೋ ಅಂತ ಅವರ ಪೂರ್ತಿ ಹೆಸರು, ಎನ್ ಗೂಗಿ ವಾತಿಯಾಂಗೋ ಅಂತ. ಈ ಆಫ್ರಿಕಾದ ದೇಶದ ಬರಹಗಾರರಲ್ಲಿ 2 ಗುಂಪುಗಳಿರುತ್ತೆ. ಈ ಗೂಗಿಯ ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿದೆ, ರಾಮ ತರೀಕೆರೆ ಸರ್ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ವಿಮೋಚನೆ ಮತ್ತು ಬಿಡುಗಡೆ ಅಂತ. ಅದ್ರ ಒಂದು ಭಾಗವನ್ನ ಅವ್ರು ಮಾಡಿದ್ದಾರೆ, ನಾವು ಕನ್ನಡದಲ್ಲಿ ಓದ್ಕೋಬಹುದು. ಗೂಗಿ ಯಾಕೆ ಮುಖ್ಯ ನಮ್ಮ ವಸಾಹತೋತ್ತರ ಚಿಂತನೆ ಅಥವಾ ಯಾವುದು ಬ್ರಿಟಿಷರ ವಸಾಹತುಶಾಹಿಗೆ ಕೌಂಟರ್ ಕೊಡೋದಕ್ಕೆ ಅಥವಾ ಒಂದು ಸಂವಾದ ಮಾಡೋದಕ್ಕೆ, ಮುಖಾಮುಖಿ ಆಗೋದಕ್ಕೆ ಎನ್ ಗೂಗಿ ವಾತಿಯಾಂಗೋ ಯಾಕೆ ಮುಖ್ಯ ಅಂತಂದ್ರೆ, ಆಫ್ರಿಕಾದ ಲೇಖಕರಲ್ಲಿ ಈಗ 2 ಗುಂಪುಗಳು. ಒಂದು ಗುಂಪು, ಅದ್ ಯಾರ ಆ ಗುಂಪಲ್ಲಿ ಬಂದ್ರು ಅಂತ ನಾನು ಮುಂದೆ ಹೇಳ್ತೀನಿ. ಆ ಗುಂಪು ಏನ್ ಮಾಡ್ತು ಅಂದ್ರೆ, ನಾವು ನಮ್ಮ ಪ್ರತಿರೋಧವನ್ನ ಇಂಗ್ಲಿಷ್ ಭಾಷೆಯಲ್ಲೇ ದಾಖಲಿಸ್ಬೇಕು, ಇಂಗ್ಲಿಷ್ ಭಾಷೆಯಲ್ಲಿ ನಾವು ನಮ್ಮ ಪ್ರತಿರೋಧವನ್ನ ದಾಖಲು ಮಾಡಬೇಕು, ನಮ್ಮ ನೋವುಗಳು ಅವ್ರಿಗೆ ಗೊತ್ತಾಗ್ಬೇಕಂದ್ರೆ. ಆದ್ರೆ ಗೂಗಿ ಏನ್ ಹೇಳಿದ್ದು ಅಂದ್ರೆ, ನಮ್ಮ ನೋವನ್ನ ಹೇಳೋದಕ್ಕೆ ಮತ್ತೆ ಅವ್ರ ಭಾಷೆನೇ ಬೇಕಾಗಿದೆಯಾ, ನಮ್ಮ ಭಾಷೆಯಲ್ಲೇ ನಾವು ನಮ್ಮ ನೋವುಗಳನ್ನು ಹೇಳ್ಬೋದಲ್ವಾ ಅಂತ ಗೂಗಿ ಏನ್ ಮಾಡ್ತಾರೆ ಅಂದ್ರೆ, ಅವರ ಸ್ವಂತ ಭಾಷೆಯಲ್ಲಿ, ಅಂದ್ರೆ ಅವ್ರು ಯಾವ ಭಾಷೆ ಅಂತ ಹೇಳ್ತಿದ್ದೀನಿ, ಯಾರಾದ್ರೂ ಬರ್ಕೊಳ್ತಿದ್ರೆ ಸರಿಯಾಗಿ ಬರ್ಕೊಳ್ಳಿ. ಸ್ವಾಹಿಲಿ ಅನ್ನೋ ಭಾಷೆಯಲ್ಲಿ ಗೂಗಿ ಅವ್ರ ಕೃತಿಗಳನ್ನು ಬರೀತಾರೆ. ಅವ್ರೇನ್ ಹೇಳ್ತಾರೆ, ನಾನು ಬ್ರಿಟಿಷರಿಗೆ ತುಂಬಾ ಬೈದ್ ಬಿಟ್ಟಿದ್ದೀನಪ್ಪ ನನ್ನ ಕೃತಿ ಒಳಗಡೆ, ಅದ್ ಅವ್ರಿಗೆ ಬೇಕಾ, ನನ್ನ ಪುಸ್ತಕವನ್ನ ಇಂಗ್ಲಿಷಿಗೂ ಅನುವಾದ ಮಾಡ್ಕೊಂಡು ಅವ್ರು ನೋಡ್ಕೊಳ್ಳಿ ಅಂತ ಹೇಳಿ, ಭಾಷೆಯನ್ನ ಯಾವ ರೀತಿ ವಸಾಹತುಶಾಹಿ ಸಂಸ್ಕೃತಿ ಆಫ್ರಿಕಾವನ್ನ ಮಾಡ್ತು ಅಂತ ಹೇಳಿ ಬಹಳ ಸಣ್ಣ ಕಥೆಗಳು, ಕಾದಂಬರಿಗಳು, ನಾಟಕಗಳು ಎಲ್ಲದನ್ನು ಕೂಡ ಗೂಗಿ ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದನ್ನು ನೋಡೋಣ. ಈಗ ಇವು ಮುಂದಿನ ಲೇಖಕರಿಗೆ ಹೇಳುವಾಗ ನಾನು ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ಕಾದಂಬರಿಗಳು, ಗೂಗಿಯ ಕಾದಂಬರಿಗಳು. ವೀಪ್ ನಾಟ್ ಚೈಲ್ಡ್ ಅಂತ, ಮಗುವೆ ಅಳಬೇಡ, 1964.
1964ರಲ್ಲಿ ಇದನ್ನ ಗೂಗಿ ಬರೀತಾರೆ. ಇನ್ನೊಂದು 1965ರಲ್ಲಿ ದ ರಿವರ್ ಬಿಟ್ವೀನ್, ನದಿಗಳ ನಡುವೆ ಹೆಸರೇ ಗೊತ್ತಾಗುತ್ತೆ ಅಲ್ವಾ. 1967ರಲ್ಲಿ ದ ಗ್ರೈನ್ ಆಫ್ ವೀಟ್, ಗೋಧಿಯ ಧಾನ್ಯ ಆ ತರ ಒಂದ್ ಅರ್ಥ ಬರುತ್ತೆ 1967ರಲ್ಲಿ. ಇನ್ನೊಂದು ನೋಡಿ ಕಾದಂಬರಿ ಪೆಟಲ್ಸ್ ಆಫ್ ಬ್ಲಡ್ ಅಂತ, ಅಂದ್ರೆ ಏನಾಯ್ತು, ರಕ್ತದ ಮೊಗ್ಗುಗಳು ಅಂತ. ಗೂಗಿಯ ಪ್ರತಿಯೊಂದು ಬರಹವು ಕೂಡ ಇಲ್ಲಿ ಯಾವುದೋ ಒಂದು ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಅನ್ನೋ ಅರ್ಥವನ್ನ ಕೊಡುತ್ತೆ, ರಕ್ತದ ಮೊಗ್ಗುಗಳು. ಇನ್ನೊಂದು ನೋಡಿ ಡೆವಿಲ್ ಆನ್ ದ ಕ್ರಾಸ್ ಅಂತ, ಈ ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿದೆ, ಡೆವಿಲ್ ಆನ್ ದ ಕ್ರಾಸ್. ಇದನ್ನು ಬಂಜಗೆರೆ ಜಯಪ್ರಕಾಶ್ ಅವರು ದೇಗುಲದಲ್ಲಿ ದೆವ್ವ ಅಂತ ಹೇಳಿ ಮಾಡಿದ್ದಾರೆ, ಡೆವಿಲ್ ಆನ್ ದ ಕ್ರಾಸ್ ಅಂತ ಅನ್ನುವಂಥದ್ದನ್ನ. ನಮ್ಮ ಏನ್ ಹೇಳ್ತಾರೆ ಗೂಗಿ, ನಮ್ಮ ಮೂಲ ಸಂಸ್ಕೃತಿ ಒಂದಿತ್ತು, ಅದನ್ನ ಇವರು ಯಾರೋ ಕಿತ್ಕೊಂಡ್ಬಿಟ್ರು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇನ್ನೊಂದು ನೋಡಿ, ಇದು ಯಾವಾಗ ಬರುತ್ತೆ ಅಂದ್ರೆ, ಯಾವುದು ನಾನೀಗ ಹೇಳಿದ್ದು ಡೆವಿಲ್ ಆನ್ ದ ಕ್ರಾಸ್ 1980ರಲ್ಲಿ ಬರುತ್ತೆ ಈ ಪುಸ್ತಕ, 1980ರಲ್ಲಿ. 2006ರಲ್ಲಿ ಒಂದು ಕಾದಂಬರಿ ಬರುತ್ತೆ ವಿಸರ್ಡ್ ಆಫ್ ದ ಕ್ರೋ ಅಂತ. ಏನಂದ್ರೆ ಕಾಗೆಗಳ ಮಂತ್ರವಾದಿ ಅಂತ, ವಿಸರ್ಡ್ ಅಂದ್ರೆ ಗೊತ್ತಲ್ವಾ. 2006ರಲ್ಲಿ ಈ ಕೃತಿ ಬರುತ್ತೆ. ಮತ್ತೆ ಇದ್ಯಾವ್ದು, ಇಷ್ಟು ನಾನು ಹೇಳಿದ ಗೂಗಿಯ ಕಾದಂಬರಿಗಳು. ಅದ್ರಲ್ಲಿ ಇನ್ನೊಂದ್ಸಲ ಬೇಕಾದ್ರೆ ರಿಪೀಟ್ ಮಾಡ್ತೀನಿ. ವೀಪ್ ನಾಟ್ ಚೈಲ್ಡ್ 1964, ರಿವರ್ ಬಿಟಿನ್ 1965, ಗ್ರೈನ್ ಆಫ್ ವೀಟ್ 1967, ಪೆಟಲ್ಸ್ ಆಫ್ ದ ಬ್ಲಡ್ 1977, ಡೆವಿಲ್ ಆನ್ ದ ಕ್ರಾಸ್ 1980, ವಿಜರ್ಡ್ ಆಫ್ ದ ಕ್ರೋ 2006. ಆಮೇಲೆ ಇವರ ಇದ್ಯಾವುದು ಕಥೆಗಳು ಯಾವ್ದು ಅಂದ್ರೆ ಎ ಮೀಟಿಂಗ್ ಇನ್ ದ ಡಾರ್ಕ್, ಕತ್ತಲೆಯಲ್ಲಿ ಭೇಟಿ 1974ರಲ್ಲಿ. ಆಮೇಲೆ ಸೀಕ್ರೆಟ್ ಲೈವ್ಸ್ ಅಂಡ್ ಅದರ್ ಸ್ಟೋರೀಸ್ 1976ರಲ್ಲಿ ಬರುತ್ತೆ. ಎ ಮೀಟಿಂಗ್ ಇನ್ ದ ಡಾರ್ಕ್ 1974, ಸೀಕ್ರೆಟ್ ಲೈವ್ಸ್ ಅಂಡ್ ಅದರ್ ಸ್ಟೋರೀಸ್ 1976, ಮಿನಿಟ್ಸ್ ಆಫ್ ಗ್ಲೋರಿ ಅಂಡ್ ಅದರ್ ಸ್ಟೋರೀಸ್ 2019ರಲ್ಲಿ ಬರುತ್ತೆ. ಪ್ರತಿಯೊಂದು ಇದರಲ್ಲೂ ಕೂಡ ಗೂಗಿ ಅವರ ಏನು ಸಂಸ್ಕೃತಿ ಇದೆಯೋ ಅದನ್ನೇ ಮುನ್ನೆಲೆಗೆ ತರ್ತಾರೆ. ಇನ್ನೊಂದು ನಾಟಕ ಇದು ದ ಬ್ಲಾಕ್ ಹೆರ್ಮಿಟ್ ಅಂತ, ದ ಬ್ಲಾಕ್ ಹೆರ್ಮಿಟ್ ಗೂಗಿಯ ಒಂದು ಇದು 1963ರಲ್ಲಿ ಇದು ಬರುತ್ತೆ. ಆಮೇಲೆ ಇವರು ಒಂದಿಷ್ಟು ನೆನಪುಗಳನ್ನು ಬರೆದಿದ್ದಾರೆ, ಆತ್ಮಕಥೆ ಆತರ ನೀವು ಅನ್ಕೋಬಹುದು, ಮೆಮೊರೀಸ್. ದ ರೈಟರ್ಸ್ ಪ್ರೆಸೆಂಟ್ ಡೈರಿ ನೋಡಿ, ಎ ರೈಟರ್ಸ್ ಪ್ರೆಸೆಂಟ್ ಡೈರಿ ಅಂದ್ರೆ ಬರಹಗಾರನೊಬ್ಬನ ಜೈಲಿನ ದಿನಾಚರಿ ಅಂತ 1971ರಲ್ಲಿ, ಬರಹಗಾರನೊಬ್ಬನ ಜೈಲಿನ ದಿನಾಚರಿ ಅಂತ. ಡ್ರೀಮ್ಸ್ ಇನ್ ಎ ಟೈಮ್ ಆಫ್ ಎ ವಾರ್, ಚೈಲ್ಡ್ಹುಡ್ ಮೆಮೊರಿ ಅಂದ್ರೆ ಯುದ್ಧದ ಸಂದರ್ಭದ ನೆನಪುಗಳು, ಯುದ್ಧದ ಸಂದರ್ಭದ ಕನಸುಗಳು, ಅದರಲ್ಲಿ ಮಗುವಿನ ನೆನಪು, ಬಾಲ್ಯತನದ ನೆನಪು ಅಂತ 2010ರಲ್ಲಿ ಈ ಕೃತಿ ಬರುತ್ತೆ. ಹಾಗಾಗಿ ಗೂಗಿ ಈ ತರದ ಒಂದು ಇದನ್ನ ಮಾಡ್ತಾರೆ ನೋಡಿ. ಇನ್ನೊಂದು ಎ ಬರ್ತ್ ಆಫ್ ಎ ಡ್ರೀಮ್ ವೀವರ್, ಯಾವುದು ಕನಸು ಹೆಣೆಯುವವನ ಹುಟ್ಟು, ಎ ಬರ್ತ್ ಆಫ್ ಎ ಡ್ರೀಮ್ ವೀವರ್, ಎ ಮೆಮೊರಿ ಆಫ್ ರೈಟರ್ಸ್ ಅವೇಕಿಂಗ್ ಅಂದ್ರೆ ಬರಹಗಾರನೊಬ್ಬನ ಎಚ್ಚರದ ನೆನಪು ಅಂತ 2016ರಲ್ಲಿ ಈ ಕೃತಿ ಬರುತ್ತೆ. ಇದು ಗೂಗಿಯ ಕುರಿತಾಗಿ ಇರುವಂತದ್ದು. ನೋಡ್ರಿ, ಇದೇ ಆಫ್ರಿಕಾದಲ್ಲಿ ಈಗ ನಾನು ಒಬ್ಬರ ಹೆಸರು ನಿಮ್ಗೆ ಹೇಳಿದೆ, ಅದೇ ಆಫ್ರಿಕಾದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತ ಅಂದ್ರೆ ಅದೇ ಆಫ್ರಿಕಾ ಖಂಡದ ಅದೇ ದೇಶ ಅಲ್ಲ. ಈಗ ನಾನು ಗೂಗಿ ಅವ್ರ ಕೀನ್ಯಾ. ನೆಕ್ಸ್ಟ್ ನಾನು ಹೇಳ್ತಿರೋದು ಯಾರು ಅಂದ್ರೆ ಓಲೆ ಸೋಯಾಂಕ ಅಂತ. ಓಲೆ ಸೋಯಾಂಕ ಆಫ್ರಿಕಾ ದೇಶದ ಬಹಳ ದೊಡ್ಡ ಲೇಖಕ, ನೈಜೀರಿಯಾ ದೇಶದವರು. ಇವರ ಕಾಡಿನ ಹುಡುಗನ ಓದಿನ ಹಾಡು ಅನ್ನೋ ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿದೆ. ಪ್ರಶಾಂತ್ ಬೀಚಿ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಮೇ ಬಿ ಓಲೆ ಸೋಯಾಂಕನ ಒಂದೇ ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ನನ್ನ ಮಿತಿಯಲ್ಲಿ. 1963ರಲ್ಲಿ ಓಲೆ ಸೋಯಾಂಕ 3 ಪ್ಲೇಸ್ ಅಂದ್ರೆ 3 ನಾಟಕಗಳನ್ನ ಬರೀತಾರೆ ಅವರು 1963ರಲ್ಲಿ. ಡ್ಯಾನ್ಸ್ ಆಫ್ ದ ಫಾರೆಸ್ಟ್, ಕಾಡಿನ ನೃತ್ಯ ಅಂತ, ಇದು ಒಂದು ಕೃತಿ 63ರಲ್ಲೇ ಪ್ರಕಟ ಆಗುತ್ತೆ. ದ ಲಯನ್ ಅಂಡ್ ದ ಜಿವೆಲ್, ಸಿಂಹ ಮತ್ತು ವಜ್ರ ವೈಡೂರ್ಯಗಳು ಅನ್ನೋ ಅರ್ಥದಲ್ಲಿ ಬರುತ್ತಲ್ವಾ. ಹಾಗಾಗಿ ದ ಲಯನ್ ಅಂಡ್ ದ ಜಿವೆಲ್ 1963ರಲ್ಲಿ. ನಾನು 3 ಪುಸ್ತಕಗಳು ಏನ್ ಹೇಳಿದ್ನೋ ಈ 3 ಪುಸ್ತಕಗಳು 1963ರಲ್ಲೇ ಬರುತ್ತೆ. ಯಾವುದು ಅಂದ್ರೆ 3 ಪ್ಲೇಸ್ ಅಂತೇಳಿ, ಅದರಲ್ಲಿ ಸ್ವಾಂಪ್ ಡ್ವೆಲ್ಲರ್ಸ್, ದ ಟ್ರಯಲ್ಸ್ ಆಫ್ ಬ್ರದರ್ ಜೀರೋ ಅಂಡ್ ಸ್ಟ್ರಾಂಗ್ ಬ್ರೀಡ್ ಅಂತ ಬರುತ್ತೆ. ಆಮೇಲೆ ಎ ಡ್ಯಾನ್ಸ್ ಆಫ್ ದ ಫಾರೆಸ್ಟ್ ಅಂತ, ದ ಲಯನ್ ಅಂಡ್ ದ ಜಿವೆಲ್ ಅಂತ, ಈ 3 ಕೂಡ 1963ನೇ ಇಸ್ವಿಯಲ್ಲಿ ಬರುತ್ತೆ. ದ ರೋಡ್ ಅಂತ ಇದು 1965ರಲ್ಲಿ ಬರುತ್ತೆ. ಇದು ನಾಟಕ 1965ರಲ್ಲಿ. ಆಮೇಲೆ ಕೊಂಗಿಲ್ಸ್ ಹಾರ್ವೆಸ್ಟ್ ಅಂತ,
ಹಾರ್ವೆಸ್ಟ್ ಅಂದ್ರೆ ಸುಗ್ಗಿ ಗೊತ್ತಲ್ವಾ, ಕೊಂಗಿಲ್ಸ್ ಹಾರ್ವೆಸ್ಟ್ ಅಂತ 1967ರಲ್ಲಿ ಈ ಕೃತಿ ಬರುತ್ತೆ. ಹಾಗಾಗಿ ಇವರು ಈ ನಾಟಕಗಳನ್ನೆಲ್ಲ ಬರೀತಾರೆ. ಇನ್ನು ಬೇರೆ ಬೇರೆ ಅವರ ಕೃತಿಗಳು ಯಾವುದು ಅಂದ್ರೆ ದ ಇನ್ವೆನ್ಷನ್ ಅಂತ 1957ರಲ್ಲಿ ಈ ರೀತಿ ಅವರ ಕೃತಿಗಳನ್ನು ನಾವು ನೋಡ್ಬೋದು. ಈಗ ನಾನು ಈ ಮಾತನ್ನು ಶುರು ಮಾಡುವ ಮುಂಚೆ ಆಫ್ರಿಕಾದ ಇಂಗ್ಲಿಷ್ ಲೇಖಕರ ಕುರಿತಾಗಿ ಹೇಳಿದ್ದೆ. ಅಂದ್ರೆ ಒಂದು ಸಮ್ಮೇಳನ ನಡೆಯುತ್ತೆ ಆಫ್ರಿಕಾದಲ್ಲಿ, ಆಫ್ರಿಕಾದ ಬರಹಗಾರ ಸಮ್ಮೇಳನ, ಅದು ಮಕಾರೆರೆ ಅಂತ ಸಮ್ಮೇಳನ ಅಂತ ಕರೀತಾರೆ. ಅದನ್ನ ಗೂಗಿ ಒಪ್ಪಲ್ಲ, ಯಾಕೆಂದ್ರೆ ನಾವು ನಮ್ದೇ ಭಾಷೆಯಲ್ಲಿ ಸಮ್ಮೇಳನ ಮಾಡ್ಬೋದಾಗಿತ್ತು, ಇಂಗ್ಲಿಷಲ್ಲಿ ಯಾಕೆ ಅಂತ. ಇಂಗ್ಲಿಷ್ ಅಲ್ಲಿ ಬರೆದು ವಸಾಹತುಶಾಹಿ ಇದಕ್ಕೆ ಪ್ರತಿರೋಧವನ್ನ ತೋರಿದಂತ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಚಿನುವ ಅಚೀಬೆ. ಅಚೀಬೆ ಒಂದು 10-12 ವರ್ಷ ಆಯ್ತು ತೀರ್ಕೊಂಡು. ಚಿನುವ ಅಚೀಬೆಯ ಜಗತ್ ಪ್ರಸಿದ್ಧವಾದಂತ ಕಾದಂಬರಿ 1959 ಇಸ್ವಿಯಲ್ಲಿ ಬಂದಂತ ಥಿಂಗ್ಸ್ ಫಾಲ್ ಎ ಪಾರ್ಟ್ ಅಂತ. ನೋಡಿ, ಒಬ್ಬ ಇರ್ತಾನೆ, ಈ ಕಾದಂಬರಿಯ ಮುಖ್ಯ ನಾಯಕನ ಹೆಸರು ಒಕಾಂಕೋ ಅಂತ ಹೇಳಿ. ಒಕಾಂಕೋ ಬಹಳ ದೊಡ್ಡ ಕುಸ್ತಿಪಟು. ನೀವು ಆ ಕೃತಿಯನ್ನು ಓದಿದ್ರೆ ಅಚೀಬೆ ಬರೀತಾನೆ, ಅವನು ಏನಾದ್ರೂ ಮಲಗಿ ನಿದ್ದೆ ಮಾಡಿ ಗೊರಕೆ ಹೊಡಿತಿದ್ರೆ 9 ಮನೆಗಳಿಂದ ಆಚೆಗೆ ಕೇಳ್ತಾ ಇತ್ತು. ಅಂತ ಶಕ್ತಿಶಾಲಿ ಅವನು, ಬಹಳ ರಸ್ಲರ್ ಅವನು, ಕುಸ್ತಿಪಟು ಅವನು ಅಂತ ಶಕ್ತಿ ಇತ್ತು ಅವನಿಗೆ. ಆದ್ರೆ ಇಂಥ ಒಬ್ಬ ವ್ಯಕ್ತಿ ವಸಾಹತುಶಾಹಿ ಮುಂದೆ ಬಹಳ ಕುಬ್ಜನಾಗಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಅನ್ನೋದಿದೆಯಲ್ಲ, ಅದು ಯಾವುದು ಥಿಂಗ್ಸ್ ಫಾಲ್ ಎಪಾರ್ಟ್ ಅಂತೇಳಿ. ಅಂದ್ರೆ ಅಚೀಬೆ ಏನ್ ಹೇಳುದು, ಈಗ ನಾನು ವಸಾಹತುಶಾಹಿ ಅನ್ನುವಂಥದ್ದು ಎಷ್ಟು ಕೆಟ್ಟದ್ದು, ಅದು ಹೇಗ್ ಮನುಷ್ಯರು ನಾಶ ಮಾಡುತ್ತೆ ಅಂತ ಅವ್ರಿಗೆ ಅರ್ಥ ಆಗಂಗ್ ಬರ್ದಿದ್ದೀನಲ್ವಾ ಅಂತ. ಆಮೇಲೆ 1959ರಲ್ಲಿ ಬಂದಿರುವಂತ ಕಾದಂಬರಿ ಥಿಂಗ್ಸ್ ಫಾಲ್ ಎಪಾರ್ಟ್. ನೋ ಲಾಂಗರ್ ಈಸಿ ಅಂತ 1961ರಲ್ಲಿ ಬಂದಿರುವಂತದ್ದು. ಆಮೇಲೆ ಆರೋ ಆಫ್ ಗಾಡ್, ದೇವರ ಬಾಣ. ಮ್ಯಾನ್ ಆಫ್ ದ ಪೀಪಲ್, ಇದು ಆರೋ ಆಫ್ ಗಾಡ್ 1964ರಲ್ಲಿ ಬಂದಿರುವಂತದ್ದು. ಎ ಮ್ಯಾನ್ ಆಫ್ ಪೀಪಲ್ 1966ರಲ್ಲಿ ಬಂದಿರುವಂತದ್ದು. ಇದು ಆಂಟಿಲ್ಸ್ ಆಫ್ ಸವನ್ನ, ಆಂಟಿಲ್ಸ್ ಅಂದ್ರೆ ಹುತ್ತ ಅಲ್ವಾ, ಆಂಟಿಲ್ಸ್ ಆಫ್ ಸವನ್ನ 1987ರಲ್ಲಿ ಬಂದಿರುವಂತ ಕಾದಂಬರಿ ಇದು ಅಲ್ವಾ. ಇದಿಷ್ಟು ಆಫ್ರಿಕಾದ ಲೇಖಕರ ಕುರಿತಾಗಿ ಆಗಿದ್ರೆ, ನೆಕ್ಸ್ಟ್ ನಾವು ಮಾತಾಡುವಂತ ಒಬ್ಬ ಚಿಂತಕ ಯಾರು ಅಂದ್ರೆ ಮೈಕಲ್ ಫೂಕೋ. ಫೂಕೋ ಹೆಸರನ್ನ ಇತ್ತೀಚೆಗೆ ಎಲ್ಲರೂ ಕೂಡ ಕೇಳ್ತಾ ಇದ್ದೀವಿ. ಒಬ್ಬ ಹಿಸ್ಟಾರಿಯನ್, ಫ್ರಾನ್ಸ್ ದೇಶದ ಒಬ್ಬ ಚಿಂತಕ ಮೈಕಲ್ ಫೂಕೋ. ಅವರು ಬಹಳ ಅಂದ್ರೆ ಈ ಇತಿಹಾಸವನ್ನ ಒಂದು ಮನಃಶಾಸ್ತ್ರೀಯ ದೃಷ್ಟಿಯಲ್ಲಿ ನೋಡ್ತಾರೆ. ನೋಡಿ, ಈ ಫೂಕೋ 1954ರಲ್ಲಿ ಮೆಂಟಲ್ ಇಲ್ನೆಸ್ ಅಂಡ್ ಸೈಕಾಲಜಿ ಅಂತ ಒಂದು ಪುಸ್ತಕ ಬರೀತಾರೆ. ಅಂದ್ರೆ ನೀವು ಇದನ್ನ ಅಂದ್ರೆ ಮೆಂಟಲ್ ಇಲ್ನೆಸ್ ಅಂಡ್ ಸೈಕಾಲಜಿ ಅಂತಿದ್ದಾಗ ಏನ್ ಅನ್ಕೋತೀವಿ ಅಂದ್ರೆ ಇದೇನು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋ ಪುಸ್ತಕ ಆಗಿರ್ಬೋದೇನೋ ಅಂತ ನಾವು ಅನ್ಕೋತೀವಿ. ಆದ್ರೆ ಅದಲ್ಲ. ಇದು ಹೇಳ್ತಿರೋದೇನಂದ್ರೆ, ಒಬ್ಬ ವ್ಯಕ್ತಿ ಅವನು ಮಾನಸಿಕ ಸ್ಥಿತಿಗಳು ಆತರ ಹಾಳಾಗೋದಕ್ಕೆ ಅಥವಾ ಒಳ್ಳೇದಾಗೋದಕ್ಕೆ ಏನಕ್ಕಾದ್ರೂ ಕೂಡ ಆತನ ಸುತ್ತಲೂ ಇರುವಂತ ಒಂದು ಪರಿಸರ ಅಥವಾ ಚರಿತ್ರೆ, ಪರಂಪರೆ, ಇವೆಲ್ಲವೂ ಕೂಡ ಯಾವ ರೀತಿಯಲ್ಲಿ ಪ್ರಭಾವವನ್ನ ಬೀರ್ತವೆ ಅಂತ ಹೇಳಿ ಅನ್ನುವಂಥದ್ದು. ಇದು 1954ರಲ್ಲಿ ಬಂದಿರುವಂತದ್ದು. ಇದನ್ನ ನೋಡಿ, 1961ರಲ್ಲಿ ಬಂದಿರುವಂತಂದ್ರೆ ಇತಿಹಾಸವನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಫೂಕೋ ಅರ್ಥ ಮಾಡ್ಕೋತಾರೆ ಅಂದ್ರೆ, ಮ್ಯಾಡ್ನೆಸ್ ಅಂಡ್ ಸಿವಿಲೈಸೇಷನ್, ಹುಚ್ಚುತನ ಮತ್ತು ನಾಗರಿಕತೆ. ಈಗ ನಾವು ನಾಗರಿಕತೆ ಅನ್ನೋದನ್ನ ಬಹಳ ಸರಿಯಾಗಿದ್ದು ಅಂತ ಹೇಳ್ತೀವಲ್ವಾ, ಆದ್ರೆ ಇವ್ರೇನ್ ಹೇಳ್ತಿದ್ದಾರೆ, ಯಾವುದು ಹುಚ್ಚುತನ ಮತ್ತು ನಾಗರಿಕತೆ, ಎ ಹಿಸ್ಟ್ರಿ ಆಫ್ ಇನ್ಸ್ಯಾನಿಟಿ ಇನ್ ದ ಏಜ್ ಆಫ್ ರೀಸನ್ ಅಂತೇಳಿ. ಹಾಗಾಗಿ ಹೇಗೆ ಸಂಸ್ಕೃತಿ ಮತ್ತು ಈ ಹುಚ್ಚುತನಗಳು ಒಟ್ಟಿಗೆ ಹೋಗ್ತವೆ. ಆಮೇಲೆ ನೋಡಿ, ಈಗ ಯಾರೋ ಒಬ್ಬ ವ್ಯಕ್ತಿ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆ ಮಾಡಿದಾಗ ಅವನನ್ನ ಏನಂತ ಮಾಡ್ಬೇಕು, ಅವನಿಗೆ ಹುಚ್ಚನ ಪಟ್ಟವನ್ನು ಕಟ್ಟಬೇಕು, ಅವನ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಿರೋದೇ ಸರಿ ಇಲ್ಲ ಅನ್ಬೇಕು. ಆವಾಗ ಏನಾಗುತ್ತೆ, 1963ರಲ್ಲಿ ದ ಬರ್ತ್ ಆಫ್ ದ ಕ್ಲಿನಿಕ್, ಆರ್ಕಿಯಾಲಜಿ ಆಫ್ ಮೆಡಿಕಲ್ ಪರ್ಸೆಪ್ಷನ್ ಅಂತೇಳಿ ಬರೀತಾರೆ. ಅಂದ್ರೆ ಇನ್ನು ಮುಂದೆ ಯಾವ ಬರುತ್ತೆ ಅಂತ ಹೇಳ್ತೀನಿ, ಅವಾಗ ನಿಮ್ಗೆ ಇದು ಕ್ಲಿಯರ್ ಆಗುತ್ತೆ. ಬರ್ತ್ ಆಫ್ ದ ಕ್ಲಿನಿಕ್ ಅಂದ್ರೆ ಏನು, ಆಸ್ಪತ್ರೆಗಳು, ಕ್ಲಿನಿಕ್ಗಳು ಯಾಕೆ ಹುಟ್ಟುತ್ತವೆ, ಅವುಗಳ ಹುಟ್ಟಿನಿಂದ ಇರುವಂತದ್ದು ಏನು, ಇದಕ್ಕೊಂದು ಏನು ಆರ್ಕಿಯಾಲಜಿ ಇನ್ ಮೆಡಿಕಲ್ ಪರ್ಸೆಪ್ಷನ್ ಅಂತ ಹೇಳಿ ಒಂದು ಇದನ್ನ ಬರೀತಾರೆ. ಇದು ಈಗ ನಾನು ಹೇಳಿದಂತ ಪುಸ್ತಕ 1963ರಲ್ಲಿ ಬಂದಿರುವಂತದ್ದು. 1966ರಲ್ಲಿ ದ ಆರ್ಡರ್ ಆಫ್ ಥಿಂಗ್ಸ್ ಅನ್ ಆರ್ಕಿಯಾಲಜಿ ಆಫ್ ದ ಹ್ಯೂಮನ್ ಸೈನ್ಸ್ ಅಂತ ಹೇಳಿ ಬರೀತಾರೆ. ಅಂದ್ರೆ ಈ ಹ್ಯೂಮನ್ ಸೈನ್ಸ್ ಅಂದ್ರೆ ಈ ಪುರಾತತ್ವ, ಇದರಲ್ಲಿ ಆ ಕಾಲದಿಂದ ಬಂದಿರುವಂತ ಮನುಷ್ಯನ ಇದು ಏನು ಅಂತ ಹೇಳಿ ಅವರು ಅದರಲ್ಲಿ ಹೇಳ್ತಾರೆ. ಇದು 1966ರಲ್ಲಿ ಬಂದಿರೋದು.
ಈ ಎಲ್ಲದರಲ್ಲೂ ಕೂಡ ಅವ್ರು ಹಿಸ್ಟ್ರಿಯನ್ನೇ ಮುನ್ನೆಲೆಗೆ ತಂದು ಅವರು ಮಾತಾಡ್ತಾರೆ. ಹಾಗಾದ್ರೆ ನೋಡಿ 69ರಲ್ಲಿ ಒಂದು ಪುಸ್ತಕ ಬರುತ್ತೆ, ಆರ್ಕಿಯಾಲಜಿ ಆಫ್ ಆರ್ಕಿಯಾಲಜಿ ಆಫ್ ನಾಲೆಡ್ಜ್ ಅಂತ. ಅಂದ್ರೆ ಯಾವ ರೀತಿಯಲ್ಲಿ ನಮ್ಗೆ ಈ ಪುರಾತತ್ವ ಅಥವಾ ಚರಿತ್ರೆಗಳು ನಮ್ಮ ನಾಲೆಡ್ಜ್ ಅನ್ನ ಯಾವ ರೀತಿಯಲ್ಲಿ ನಿಯಂತ್ರಿಸ್ತವೆ, ಅಥವಾ ಹಿಂದಿನ ಕಾಲದಿಂದ ಹೇಳ್ಕೊಂಡು ಬಂದಂತ ಚರಿತ್ರೆಯನ್ನ ನಾವು ಇವತ್ತು ಕೂಡ ಅದನ್ನೇ ಹೇಳುವಂಗೆ, ಹೊಸದನ್ನ ಹೇಳದೆ ಇರುವಾಗೆ ಏನ್ ಮಾಡ್ತಾರೆ ಇವರು ಅಂತ ಅನ್ನೋದಿದೆಯಲ್ಲ, ಅದು ಇದರ ಬಹಳ ಮುಖ್ಯವಾದಂತ ವಿಷಯ. ನೋಡಿ, ಈ 1971ರಲ್ಲಿ ದ ಡಿಸ್ಕೋರ್ಸ್ ಆನ್ ಲ್ಯಾಂಗ್ವೇಜ್ ಅಂತ, ಈಗ ಫುಕೋ ಹೇಳಿರುವಂತ ಬಹಳ ದೊಡ್ಡ ಒಂದು ಚಿಂತನೆ ಏನು ಅಂದ್ರೆ, ನಾಲೆಡ್ಜ್ ಇಸ್ ಪವರ್ ಅಂತ ಹೇಳಿ. ಅಂದ್ರೆ ಜ್ಞಾನವೇ ಶಕ್ತಿ. ಈ ಪವರ್, ಅಧಿಕಾರದಲ್ಲಿರುವವರು ಹೇಗೆ ಸಮಾಜದ ಮೇಲೆ ತಮ್ಮ ಜ್ಞಾನವನ್ನ ಹರಡ್ತಾರೆ, ಅದ್ರ ಮೂಲಕ ಹೇಗೆ ಸಮಾಜವನ್ನ ಕಂಟ್ರೋಲ್ ಮಾಡ್ತಾರೆ, ಸಂಸ್ಕೃತಿ, ಚರಿತ್ರೆ, ಶಿಕ್ಷಣ, ವಿಜ್ಞಾನ ಎಲ್ಲದರಲ್ಲೂ ಕೂಡ ಅವ್ರು ಹೇಳಿರುವಂತ ವಿಚಾರಗಳು ಹೇಗೆ ಸೇರ್ಕೊಳ್ತವೆ ಅಂತ ಹೇಳಿ ನಮ್ಗೆ ಫುಕೋ ಹೇಳ್ತಿರುವಂತದ್ದು ದ ಡಿಸ್ಕೋರ್ಸ್ ಆನ್ ಲ್ಯಾಂಗ್ವೇಜ್. ಈಗ ನಮ್ಗೆ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ, ಡಿಸ್ಕೋರ್ಸ್ ಆನ್ ಡಿಸ್ಕೋರ್ಸ್ ಆನ್ ಲ್ಯಾಂಗ್ವೇಜ್ ಅಂತ ನಾನು ಹೇಳಿದಾಗ ನಿಮ್ಗೆಲ್ಲ ಅನ್ಸುತ್ತೆ ಏನೋ ಭಾಷೆಯ ಕುರಿತಾದ ಚರ್ಚೆ ಇರ್ಬೋದೇನೋ ಅಂತ ಅನ್ಸುತ್ತೆ. ಆದ್ರೆ ಡಿಸ್ಕೋರ್ಸ್ ಅನ್ನೋದನ್ನ ಭಾಷೆ ಅಂತಲ್ಲ, ನಾವು ಕನ್ನಡದಲ್ಲಿ ಅದಕ್ಕೊಂದು ಪದವನ್ನು ಕಾಯಿನ್ ಮಾಡ್ಕೊಂಡಿದೀವಿ, ಸಂಕತನ ಅಂತೇಳಿ ಮಾಡ್ಕೊಂಡಿದೀವಿ. ಸಂಕತನ ಅಂದ್ರೆ ಸ್ಥಿತಿಗಳ ಅಧ್ಯಯನ ಅಂತ. ಈಗ ನೋಡಿ, ಫುಕೋ ಒಬ್ಬ ಹಿಸ್ಟಾರಿಯನ್. ಈ ಹಿಸ್ಟಾರಿಯನ್ ಆದಾಗ ಭಾಷೆ ಹೇಗೆ ಅಧಿಕಾರವನ್ನ ತಂದು ಕೊಡುವುದೊಂದು ಇದಾಗುತ್ತೆ. ಇವತ್ತು ನಿಮ್ಗೆ ಗೊತ್ತಾಗುತ್ತೆ ಭಾರತದಲ್ಲಿ ಸಂಸ್ಕೃತ ಅಥವಾ ಹಿಂದಿ ಭಾಷೆಗಳು ಯಾವ ರೀತಿ ಅಧಿಕಾರದ ಭಾಷೆಗಳಾಗಿದ್ದಾವೆ. ಅಥವಾ ಇದು ಮಾತ್ರ ಅಲ್ಲ, ಹಿಂದೆ ಹಿಬ್ರು, ಗ್ರೀಕ್, ಅರಬ್ ಈ ಭಾಷೆಗಳೆಲ್ಲ ದೇವ ಭಾಷೆಗಳಂತ ಅನ್ಸ್ಕೊಂಡಿತ್ತು. ಭಾಷೆ ಹೇಗೆ ಒಂದು ಸಂಕತನದ ವಿಷಯ ಆಗುತ್ತೆ ಅಂತೇಳಿ ಫುಕೋ ಹೇಳ್ತಿರುವಂತದ್ದು. ಹಾಗಾಗಿ ಈಗ ನಮ್ಗೆ ಇನ್ನು ಎರಡು ಪುಸ್ತಕ 1975ರಲ್ಲಿ ಬಂದ, ಈ ಪುಸ್ತಕದ ಹೆಸರು ಸರಿಯಾಗಿ ಕೇಳಿಸ್ಕೊಳ್ಳಿ, 1975ರಲ್ಲಿ ಬಂದಿರುವಂತ ಪುಸ್ತಕ ಇದು. ಡಿಸಿಪ್ಲಿನ್ ಅಂಡ್ ಪನಿಷ್, ಯಾವುದು? ಶಿಸ್ತು ಮತ್ತು ಶಿಕ್ಷೆ, ದ ಬರ್ತ್ ಆಫ್ ಪ್ರಿಸನ್ ಅಂತ ಹೇಳಿ. ಶಿಸ್ತು ಮತ್ತು ಶಿಕ್ಷೆ, ಜೈಲ್ಗಳು ಹೇಗೆ ಹುಡ್ತವೆ ಅಂತ ಚರ್ಚೆ ಮಾಡ್ತಾರೆ. ಈಗ ನಮ್ಗೆ ಗೊತ್ತಾಗುತ್ತೆ, ಸರ್ವಾಧಿಕಾರಿ ಪ್ರಭುತ್ವ ಇದ್ರೆ ಅದನ್ನ ಪ್ರಶ್ನೆ ಮಾಡೋರಿಗೆಲ್ಲ ಏನೇನು ನೇಮಗಳನ್ನ ಕೊಟ್ಟು ಜೈಲಿಗೆ ಹಾಕ್ತಿದ್ರು, ಬ್ರಿಟಿಷರು ಯಾರನ್ನ ಜೈಲಿಗೆ ಹಾಕ್ತಿದ್ರು. ಹಾಗಾಗಿ ದಾಸ್ತವಸ್ಕಿ ಕೃತಿಯನ್ನ ನೆನಪು ಮಾಡ್ಕೊಳ್ಳಿ, ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತ ಹೇಳಿ ಅಲ್ವಾ. ಇದು ಕ್ರೈಮ್, ಅಪರಾಧ ಮತ್ತು ಶಿಕ್ಷೆ ಅಂತ. ಡಿಸಿಪ್ಲಿನ್ ಅಂಡ್ ಪನಿಷ್ ಅಂತ ಅಂದ್ರೆ ನಾವು ಯಾವ್ದನ್ನ ಶಿಸ್ತು ಅಂತ ಹೇಳ್ತೀವಿ ಅದು ಶಿಸ್ತು, ಯಾವ್ದು ನಾವು ಶಿಕ್ಷೆ ಅಂತ ಹೇಳ್ತೀವಿ ಅದು ಶಿಕ್ಷೆ. ಹಾಗಾಗಿ ಜೈಲುಗಳು ಹೇಗೆ ಹುಡ್ತವೆ ಅಂತ ಹೇಳಿ ಈ 1975ರಲ್ಲಿ ಫುಕೋ ಹೇಳಿರುವಂತ ಒಂದು ತತ್ವ. ನೋಡಿ, ಇನ್ನೊಂದು ದ ಹಿಸ್ಟ್ರಿ ಆಫ್ ಸೆಕ್ಸುವಾಲಿಟಿ ಅಂತ ಹೇಳಿ ಒಂದು ಪುಸ್ತಕವನ್ನು ಕೂಡ ಅವರು ಬರೀತಾರೆ. ತುಂಬಾ ವ್ಯಾಲ್ಯೂಮ್ಗಳಿದಾವೆ. ಅದು ಮೊದಲು ಬಂದಿರೋದು 1976ರಲ್ಲಿ ದ ಹಿಸ್ಟ್ರಿ ಆಫ್ ಸೆಕ್ಸುವಾಲಿಟಿ ಅಂತ ಹೇಳಿ ಒಂದು ಪುಸ್ತಕವನ್ನ ಇವರು ಬರೀತಾರೆ. ಈಗ ನಾವು ಮುಖ್ಯವಾಗಿ ಮಾತಾಡ್ಬೇಕಾಗಿರೋದು ಯಾರು ಅಂದ್ರೆ ಎಡ್ವರ್ಡ್ ಸೈದ್ ಕುರಿತಾಗಿ ಅಲ್ವಾ. ಯಾಕಂದ್ರೆ ನಮ್ಗೆ ಈತನ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ ಎಡ್ವರ್ಡ್ ಸೈದ್ ಕುರಿತಾಗಿ. ಏನು ಅಂದ್ರೆ, ಈ ಎಡ್ವರ್ಡ್ ಸೈದ್ ಒಬ್ಬ ಪೋಸ್ಟ್ ಕಲೋನಿಯಲ್ ಥಿಂಕರ್. ಅಂದ್ರೆ ಏನು? ವಸಾಹತೋತ್ತರ ಚಿಂತಕ. ಏನು ವಸಾಹತೋತ್ತರ ಚಿಂತನೆ ಅಂತಂದ್ರೆ, ಬ್ರಿಟಿಷರು ಈ ದೇಶವನ್ನ ಬಿಟ್ಟು ಹೋದ ನಂತರ, ಅಂದ್ರೆ ಏಷ್ಯಾದ ದೇಶಗಳನ್ನ ಇವುಗಳನ್ನ ಬಿಟ್ಟು ಹೋದ ನಂತರ ಏನಾಗತ್ತೆ ಅಂದ್ರೆ, ಭಾರತದಂತ ದೇಶಗಳಿಗೆ ಸ್ವಂತ ಸಂಸ್ಕೃತಿ ಇಲ್ವಾ, ಅಥವಾ ನಾವು ಬ್ರಿಟಿಷರು ಏನ್ ಹೇಳ್ಕೊಟ್ಟು ಹೋಗಿದಾರೋ ಅದನ್ನೇ ಮುನ್ನಡೆಬೇಕಂದ್ರೆ, ಈ ಎಡ್ವರ್ಡ್ ಸೈದ್ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ, ನಾವು ಬ್ರಿಟಿಷರೇ ಮುಖ್ಯ ಅಲ್ಲ, ನಮ್ಮ ದೇಶದಲ್ಲೂ ಅದಕ್ಕೆ ಬೇಕಾದ ಸಂಸ್ಕೃತಿ ಇದೆ ಅಂತದನ್ನ ಹೇಳ್ತಾರೆ ಅಲ್ವಾ. ಹಾಗಾಗಿ ಇವರು ಮಾಡಿರುವಂತ ಒಂದು ತತ್ವ ಯಾವುದು ಅಂದ್ರೆ, ನಮ್ಗೆಲ್ಲ ಗೊತ್ತಿರುವಂಗೆ ಓರಿಯೆಂಟಲಿಸಂ ಅಂತ ಹೇಳಿ ಕರಿತೀವಿ. ಎಡ್ವರ್ಡ್ ಸೈದ್ ಬರ್ದಿರುವಂತ, ಇನ್ನೂ ಪುಸ್ತಕಗಳಿದಾವೆ, ನಾನು ಅವನ್ನ ತಗೊಳ್ತೀನಿ. ನೋಡ್ರಿ, ಎಡ್ವರ್ಡ್ ಸೈದ್ ಬರ್ದಿರುವಂತ ಪುಸ್ತಕ 1966ರಲ್ಲಿ ಜೋಸೆಫ್ ಕನ್ರಾಡ್ ಅಂತ, ಹಾರ್ಟ್ ಆಫ್ ದ ಡಾರ್ಕ್ನೆಸ್ ಅಂತ ಕಾದಂಬರಿಯನ್ನು ಬರೆದಿದ್ದಾರಲ್ಲ ಜೋಸೆಫ್ ಕನ್ರಾಡ್, ಆನ್ ದ ಫಿಕ್ಷನ್ ಆಫ್ ಆಟೋಬಯೋಗ್ರಫಿ ಅಂತ ಹೇಳಿ ಒಂದು ಪುಸ್ತಕವನ್ನ ಎಡ್ವರ್ಡ್ ಸೈದ್ ಬರ್ತಾರೆ. ಈಗ ಏನು ಅಂದ್ರೆ, ನಮ್ಗೀಗ ಓರಿಯೆಂಟಲಿಸಂ ಗೊತ್ತಿದೆ, ಆದ್ರೆ ಇದೇ ಲೇಖಕರ ಬೇರೆ ಪುಸ್ತಕಗಳನ್ನು ಕೂಡ ಕೇಳೋ ಸಾಧ್ಯತೆ ಇದೆ ಅಲ್ವಾ. ಹಾಗಾಗಿ ಜೋಸೆಫ್ ಕನ್ರಾಡ್ ನ ಕೃತಿ ಯಾವುದು ಅಂದ್ರೆ ಹಾರ್ಟ್ ಆಫ್ ದ ಡಾರ್ಕ್ನೆಸ್ ಅಂತ, ಅದು 1966ರಲ್ಲಿ ಬರುತ್ತೆ. ನೋಡಿ, ಈ ಎಡ್ವರ್ಡ್ ಸೈದ್ ಪ್ಯಾಲೆಸ್ಟೈನಿನ ವ್ಯಕ್ತಿ. ಈ ಪ್ಯಾಲೆಸ್ಟೈನ್ ಬಹಳ ಚರ್ಚೆಯಲ್ಲಿ ಇದೆ ಅಲ್ವಾ. ಹಾಗಾಗಿ ಜೋಸೆಫ್ ಕನ್ರಾಡ್ ಇದು 66ರಲ್ಲಿ ಬಂದಿರೋದು. 75ರಲ್ಲಿ ದ ಬಿಗಿನಿಂಗ್ಸ್
ದ ಬಿಗಿನಿಂಗ್ಸ್ ಅಲ್ಲ, ಬಿಗಿನಿಂಗ್ಸ್, ಇಂಟೆನ್ಷನ್ ಅಂಡ್ ಮೆಥಡ್ ಅಂತ ಹೇಳಿ ಒಂದು ಪುಸ್ತಕವನ್ನ ಬರೀತಾರೆ. ಈ ಓರಿಯೆಂಟಲಿಸಂ ಅನ್ನೋ ಪುಸ್ತಕವನ್ನ ಅವ್ರು ಬರೆದಿರುವಂತದ್ದು 1978ರಲ್ಲಿ. 1978ರಲ್ಲಿ ಓರಿಯೆಂಟಲಿಸಂ ಅಂದ್ರೆ ಪೌರಾತ್ಯವಾದ. ಈ ಪೌರಾತ್ಯವಾದಕ್ಕೆ ಒಂದಿಷ್ಟು ಸಮಸ್ಯೆಗಳು ಕೂಡ ಇದ್ದಾವೆ, ಅದ್ರ ಚರ್ಚೆ ಮತ್ತೆ ಮಾಡಬಹುದು. ಆದ್ರೆ ನಮ್ಗಿಲ್ಲಿ ಇದನ್ನು ಚರ್ಚೆಯಾಗಿ ಹೇಳುವಾಗ ಏನು, ಪೌರಾತ್ಯ ದೇಶಗಳು ಯಾಕೆ ಸರಿ ಇದಾವೆ, ಅವು ಯುರೋಪನ್ನೇ ಅವಲಂಬಿಸಿರ್ಬೇಕಾಗಿಲ್ಲ. ಅದಕ್ಕೆ ನೋಡಿ, ಚಿನುವಾ ಅಚಿಬೆ ಬಗ್ಗೆ ಹೇಳ್ಬೇಕಾದ್ರೆ ನಮ್ದು ಹೇಳ್ಬೇಕಾಗಿತ್ತು, ಮರ್ತು ಹೋಯ್ತು. ಒಂದ್ಸಲ ಚಿನುವಾ ಅಚಿಬೆ ಮೈಸೂರಿಗೆ ಬರ್ತಾರೆ. ಆ ಮೈಸೂರಿಗೆ ಬಂದಾಗ ಅನಂತ ಮೂರ್ತಿ, ಅನಂತ ಮೂರ್ತಿ ಅವರು ಅವ್ರನ್ನ ಇಂಟ್ರೂ ಮಾಡ್ತಾರೆ. ಆ ಇಂಟ್ರೂ ಪೂರ್ವಾಪರ ಅನ್ನುವ ಅನಂತ ಮೂರ್ತಿ ಅವರ ಪುಸ್ತಕದಲ್ಲಿ ಇದೆ, ನೀವು ಓದಬಹುದು ಅದನ್ನ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಏಷ್ಯಾದ ದೇಶಗಳು ಯುರೋಪಿನ ದೇಶಗಳನ್ನ ಹೆಚ್ಚು ಅವಲಂಬಿಸಬಾರ್ದು, ಅಲ್ಲೇನೋ ನಡೀತು ನಾವು ಸರಿ ಇಲ್ಲ ಅಂತ ಅನ್ಕೊಂಬಾರ್ದು, ಹಿಂಗೆಲ್ಲ ಹೇಳ್ತಾರೆ. ಹಾಗಾಗಿ ಓರಿಯೆಂಟಲಿಸಂ ಅಂತ ಅನ್ನುವಂಥದ್ದು ಒಂದು ಪೌರಾತ್ಯವಾದ. ಇದು ಬಂದಾಗ ಬಹಳ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡುತ್ತೆ. ಸೌತ್ ಏಷ್ಯಾದಲ್ಲಿ ಒಂದು ಪೋಸ್ಟ್ ಕಲೋನಿಯಲ್ ಅಥವಾ ವಸಾಹತೋತ್ತರ ಚಿಂತನೆಗೆ ಒಂದು ಅಡಿಪಾಯವನ್ನೇ ಇದು ಹಾಕುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಅವನು ಹುಟ್ಟಿದ ಊರು ಯಾವುದು, ದ ಕ್ವಶನ್ ಬಂದಿರುವಂತ ಒಂದು ಇದದು 79ರಲ್ಲಿ ಬಂದಿರುವಂತ ಕೃತಿ ದ ಕ್ವಶನ್ ಆಫ್ ಪ್ಯಾಲೆಸ್ಟೈನ್ ಅಂತ. ನೋಡಿ, ಇನ್ನೊಂದು ಪುಸ್ತಕ, ಇದು ಹೆಸರನ್ನೇ ಸ್ವಲ್ಪ ವಿಶೇಷವಾಗಿದೆ. 81ರಲ್ಲಿ ಬಂದಿರುವಂತ ಪುಸ್ತಕ ಕವರಿಂಗ್ ಇಸ್ಲಾಂ, ಹೌ ದ ಮೀಡಿಯಾ ಅಂಡ್ ದ ಎಕ್ಸ್ಪರ್ಟ್ ಡಿಟರ್ಮೈನ್ ಹೌ ವಿ ಸಿ ದ ರೆಸ್ಟ್ ಆಫ್ ದ ವರ್ಲ್ಡ್. ಅಂದ್ರೆ ಮುಸ್ಲಿಮರ ವಿಷಯ ಇವೆಲ್ಲ ಮೀಡಿಯಾದಲ್ಲಿ ಏನ್ ಬರ್ತಾ ಇದೆ, ಒರಿಜಿನಲ್ ಆಗಿ ಏನಿದೆ ಅಂತ ಹೇಳ್ತಿರುವಂತದ್ದು 1981ರಲ್ಲಿ ಬಂದಿರುವಂತ ಪುಸ್ತಕ ಇದು. 1983ರಲ್ಲಿ ದ ವರ್ಡ್, ದ ಟೆಕ್ಸ್ಟ್ ಅಂಡ್ ದ ಕ್ರಿಟಿಕ್ ಅಂತ, ಜಗತ್ತು, ಪಠ್ಯ ಮತ್ತು ವಿಮರ್ಶಕರು ಅಂತ 1983ರಲ್ಲಿ ಬಂದಿರುವಂತ ಪುಸ್ತಕ. ಇದಲ್ಲದೆ ಇನ್ನೂ ಬಹಳಷ್ಟು ಪುಸ್ತಕಗಳು ಇದಾವೆ. ಅದ್ರಲ್ಲಿ ನೋಡಿ, ಒಂದು ಯಾವುದು ಅಂದ್ರೆ 1986ರಲ್ಲಿ ಆಫ್ಟರ್ ದ ಲಾಸ್ಟ್ ಸ್ಕೈ ಪ್ಯಾಲೆಸ್ಟೈನ್ ಲಿವ್ಸ್ ಅಂತ, ಪ್ಯಾಲೆಸ್ಟೈನ್ರಿಗೆ ಕೊನೆಯದಾಗಿ ಉಳಿದಿರೋದು ಆಕಾಶ ಒಂದೇ ಅಂತ, ಬೇರೆ ದೇಶಗಳು ಅವ್ರನ್ನ ಹೇಗೆಲ್ಲ ಶೋಷಣೆ ಮಾಡ್ತಿದ್ದಾರೆ ಅಂತ 1986. ಇನ್ನೊಂದು 88ರಲ್ಲಿ ನ್ಯಾಷನಲಿಸಂ, ಕಲೋನಿಯಲಿಸಂ ಅಂಡ್ ಲಿಟರೇಚರ್, ಏಟ್ಸ್ ಅಂಡ್ ಡಿಕಲೋನೈಸೇಷನ್ ಅಂತ. ನೋಡಿ, ಈ ಪದ ನಾನು ಅವಾಗಲೇ ಹೇಳ್ಬೇಕಾಗಿತ್ತು. ರಾಷ್ಟ್ರೀಯತೆ, ವಸಾಹತುಶಾಹಿ ಮತ್ತು ಸಾಹಿತ್ಯ, ಏಟ್ಸ್, WB ಏಟ್ಸ್, ಮತ್ತೆ ಕಲೋನೈಸೇಷನ್ ಅಂದ್ರೆ ನಮ್ಮ ತಲೆಯಿಂದ ವಸಾಹತುಶಾಹಿಯನ್ನ ತೆಗೆದುಹಾಕುವಂಥದ್ದು. ನಾವು ಆ ದೇಶವೇ ಸರಿ ಇದೆ, ಅಲ್ಲಿಂದೇ ಸರಿ ಇದೆ, ಇದೇ ಸರಿ ಇದೆ ಅಂತ ಹೇಳ್ಬಾರ್ದು. ನಮ್ಮ ಇವುಗಳು ಕೂಡ ಸರಿ ಇದಾವೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಕಲ್ಚರ್ ಅಂಡ್ ಇಂಪೀರಿಯಲಿಸಂ ಅಂದ್ರೆ ಯಾವ್ದಿದು, ಸಂಸ್ಕೃತಿ ಮತ್ತು ಸಾಮ್ರಾಜ್ಯಶಾಹಿ. 1993ರಲ್ಲಿ ಬಂದಿರುವಂತ ಪುಸ್ತಕ, 1993 ಕಲ್ಚರಲ್ ಇಂಪೀರಿಯಲಿಸಂ ಅಂತೇಳಿ. ಈ ಕಲ್ಚರ್ ಇಂಪೀರಿಯಲಿಸಂ ಹೇಳ್ಬೇಕಾದ್ರೆ ನಿಮ್ಗೆ ಇನ್ನೊಬ್ಬ ಲೇಖಕನ ಒಂದು ಪುಸ್ತಕವನ್ನು ನಾನು ಹೇಳ್ಬೇಕು. ಮ್ಯಾಥ್ಯೂ ಅರ್ನಾಲ್ಡ್ ಕಲ್ಚರ್ ಅಂಡ್ ಅನಾರ್ಕಿ ಅಂತ ಒಂದು ಪುಸ್ತಕವನ್ನು ಬರೀತಾನೆ. ಕಲ್ಚರ್ ಅಂಡ್ ಅನಾರ್ಕಿ ಅಂತ ಅಂದ್ರೆ ಸಂಸ್ಕೃತಿ ಮತ್ತು ಅರಾಜಕತೆ ಅಂತ. ಅಂದ್ರೆ ಇದು ಸಂಸ್ಕೃತಿಯನ್ನು ಆಳೋದಕ್ಕೆ ಯಾರಾದ್ರೂ ಬೇಕು, ಅಥವಾ ಸಂಸ್ಕೃತಿಯನ್ನು ತಳವರ್ಗಗಳಿಗಿಲ್ಲ, ಮೇಲ್ವರ್ಗದ ನೋಬಲ್ ಜನ ಇರ್ತಾರಲ್ಲ ಅವ್ರದ್ದೇ ಸಂಸ್ಕೃತಿ ಅಂತೇಳಿ ಹೇಳ್ತಾನೆ. ಆ ಚರ್ಚೆ ಬೇರೆ. ಇಲ್ಲಿ ಕಲ್ಚರ್ ಅಂಡ್ ಇಂಪೀರಿಯಲಿಸಂ, ಸಂಸ್ಕೃತಿ ಮತ್ತು ಸಾಮ್ರಾಜ್ಯಶಾಹಿ ಅಂತ, ಇದು 1993ರಲ್ಲಿ ಬಂದಿರುವಂತ ಪುಸ್ತಕ. ಗೊತ್ತಾಯ್ತಲ್ವಾ? ಹೀಗಾಗಿ ನೋಡಿ, 2000ನೇ ಇಸ್ವಿಯಲ್ಲಿ ರಿಫ್ಲೆಕ್ಷನ್ ಆನ್ ಎಕ್ಸೈಲ್ ಅಂಡ್ ಅದರ್ ಎಸ್ಸೇಸ್. ಎಕ್ಸೈಲ್ ಅಂದ್ರೆ ಗೊತ್ತಿದೆ ನಮ್ಗೆ, ಏನಂದ್ರೆ ಏನು, ಈ ವನವಾಸ ಆ ತರ ಹೋಗೋದಿದೆಯಲ್ಲ, ಅದನ್ನ ಎಕ್ಸೈಲ್ ಅಂತ ಕರೀತಾರೆ. ಹಾಗಾಗಿ ಇವನ್ ಏನ್ ಹೇಳ್ತಿರೋದು, ಈ ಪ್ಯಾಲೆಸ್ಟೈನ್ ಜನಗಳು ವಲಸೆ ಹೋಗುವಂತದ್ದು ಇವುಗಳೆಲ್ಲ ಏನಾಗುತ್ತೆ ಅಂತ ಹೇಳ್ತಿರುವಂತದ್ದು. ಗೊತ್ತಾಯ್ತಲ್ವಾ? ಇದನ್ನ ತುಂಬಾ ಪುಸ್ತಕಗಳಿದ್ದಾವೆ. ಹ್ಯೂಮನಿಸಮ್ ಅಂಡ್ ಡೆಮೋಕ್ರೆಟಿಕ್ ಕ್ರಿಟಿಸಿಸಮ್ ಅಂತೆಲ್ಲ ಇದಾವೆ. ಅದನ್ನ ಆಮೇಲೆ ನೋಡೋಣ. ತುಂಬಾ ಇದನ್ನ ಕೃತಿಗಳೆಲ್ಲ ನಮ್ಗೆ ಕಾಣಿಸ್ತವೆ. ನೋಡ್ರಿ, ಈಗ ನಾವು ಸಿಗ್ಮಂಡ್ ಫ್ರಾಯ್ಡ್ನ ಬಗ್ಗೆ ಒಂದು ಒಪಿನಿಯನ್ ಹೇಳ್ಬೇಕು. ಯಾಕಂದ್ರೆ ಈಗ ನಮ್ಗೆ ಅನ್ಸುತ್ತೆ ಆತ ಒಬ್ಬ ಏನು ಮನಃಶಾಸ್ತ್ರಜ್ಞ, ಸೈಕೋ ಅನಾಲಿಸಿಸ್ ಮಾಡುವವರು, ಅವರಿಗೂ ಸಂಸ್ಕೃತಿಗೂ ಏನ್ ಸಂಬಂಧ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ನೋಡಿ, ಸಿಗ್ಮಂಡ್ ಫ್ರಾಯ್ಡ್ ಒಂದು ಪುಸ್ತಕವನ್ನು ಬರೀತಾರೆ, ಸಂಸ್ಕೃತಿ ಅಧ್ಯಯನ ಆಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಟೋಟೆಮ್ ಅಂಡ್ ಟ್ಯಾಬೋಸ್ ಅಂತ ಪುಸ್ತಕದ ಹೆಸರು. ಟೋಟೆಮ್ ಅಂಡ್ ಟ್ಯಾಬೋಸ್ ಅಂತ ಹೇಳಿ ಆ ಪುಸ್ತಕದ ಹೆಸರು. ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ಕುಲ ಚಿಹ್ನೆ ಮತ್ತು ನಿಷೇಧಗಳು ಅಂತ ಒಂದು ಪುಸ್ತಕ ಆಗುತ್ತೆ. ಇದನ್ನ ನಾನು ಮತ್ತು ನನ್ನ ಸ್ನೇಹಿತರೊಬ್ರು ಸೇರಿ ಕನ್ನಡಕ್ಕೆ ಅನುವಾದ ಮಾಡಿ ಇಟ್ಟಿದ್ದೀವಿ. ಅದು ಬೇರೆ ಬೇರೆ ಕಾರಣದಿಂದ ಅದು ಬರ್ತಾ ಇಲ್ಲ. ಏನ್ ಹೇಳ್ತಾರೆ, ಟೋಟೆಮ್ ಅಂದ್ರೆ ಏನು, ಸಂಸ್ಕೃತಿಯಲ್ಲಿ ಯಾಕೆ ಮುಖ್ಯ, ಸಂಸ್ಕೃತಿ ಅಧ್ಯಯನದಲ್ಲಿ ಯಾಕೆ ಮುಖ್ಯ ಅಂದ್ರೆ, ಎಲ್ಲಾ ಬುಡಕಟ್ಟುಗಳು ಒಂದೊಂದು ಕುಲ ಚಿಹ್ನೆಗಳನ್ನ ಇಟ್ಕೊಂಡಿರ್ತಾರೆ. ಟೋಟೆಮ್ ಅಂದ್ರೆ ಕುಲ ಚಿಹ್ನೆ ಅಂತ.
ಈ ಕುಲ ಚಿಹ್ನೆಗಳೇನು? ಇವತ್ತು ನಾವು ಭಾರತ ಸಂದರ್ಭದಲ್ಲಿ, ಕರ್ನಾಟಕ ಸಂದರ್ಭದಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಈ ಬಳಿ ಬೆಡಗುಗಳನ್ನ ನಾವು ಕುಲ ಚಿಹ್ನೆ ಭಾಗವಾಗಿ ನೋಡ್ಬೋದು. ಅದ್ರಲ್ಲಿ ಏನಿರುತ್ತೆ? ಟ್ಯಾಬೋಸ್. ಟ್ಯಾಬೋಸ್ ಅಂದ್ರೆ ನಿಷೇಧ ಅಂತ, ಸಂಸ್ಕೃತಿಯ ಪರಿಭಾಷೆಯಲ್ಲಿ ಟ್ಯಾಬೋಸ್ ಅಂದ್ರೆ ನಿಷೇಧ ಅಂತ ಅರ್ಥ. ಈ ನಿಷೇಧದಲ್ಲಿ ಯಾರು, ನಾವು ಈ ಊಟವನ್ನ ತಿನ್ಬಾರ್ದು, ಇವ್ರನ್ನ ಮದುವೆ ಆಗ್ಬಾರ್ದು, ಇಲ್ಲೇ ಆಗ್ಬೇಕು, ಈ ತರ ನಿಯಮಗಳನ್ನೆಲ್ಲ ಹಾಕೊಂಡಿರ್ತೀವಲ್ಲ, ಇದನ್ನ ಟ್ಯಾಬೋಸ್ ಅಂತ ಕರೀತಾರೆ. ಇದ್ರಲ್ಲಿ ತುಂಬಾ ವಿಚಾರಗಳಿದಾವೆ. ಇದನ್ನ ಒಂದು ಏನು ಇಡಿಪಸ್ ಕಾಂಪ್ಲೆಕ್ಸ್ ಹಿನ್ನೆಲೆಯಲ್ಲಿ, ಆತ ಹೇಳಿ ಕೇಳಿ ಸೈಕಲಾಜಿಸ್ಟ್ ಆಗಿರೋದ್ರಿಂದ ಇಡಿಪಸ್ ಕಾಂಪ್ಲೆಕ್ಸ್ ಹಿನ್ನೆಲೆಯಲ್ಲಿ ಈ ಟೋಟೆಮ್ ಅಂಡ್ ಟ್ಯಾಬೋಸ್ ಅನ್ನೋ ಪುಸ್ತಕವನ್ನ ಇವರು ಬರೀತಾರೆ, ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳಿ. ಹಾಗಾಗಿ ನಾವು ಯಾವುದು ಆ ಟೋಟೆಮ್ ಅನ್ನುವಂಥದ್ದು ನಮ್ಮ ಕುಲ ದೈವ ಅಲ್ವಾ. ಈಗ ನಿಮ್ಗೆ ಇಡಿಪಸ್ ನಾಟಕದ ವಿಚಾರಗಳು ಗೊತ್ತು. ತುಂಬಾ ಬೇಸಿಕ್ಲಿ ಹೇಳೋದಾದ್ರೆ, ತಂದೆಯನ್ನು ಕೊಂದು ತಾಯಿಯನ್ನ ಮದುವೆ ಆದ ಇಡಿಪಸ್ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ಇಲ್ಲಿ. ಆದ್ರೆ ಇಲ್ಲಿ ಹೇಗ್ ಬರುತ್ತೆ ಅಂದ್ರೆ, ಈಗ ಆ ಯಾವುದನ್ನ ನಾವು ಕುಲ ಚಿಹ್ನೆ ಅಂತ ಕರಿತಾ ಇದೀವೋ ಅದು ನಮ್ಮ ಪೂರ್ವಜ, ಅದನ್ನ ಕೊಲ್ಲಬಾರ್ದು ಅಲ್ವಾ. ಅದನ್ನ ಕೊಂದ್ರೆ ತಂದೆಯನ್ನು ಕೊಂದಂಗೆ. ಮತ್ ಅದೇ ಕುಲದಲ್ಲಿ ಮದುವೆ ಆದ್ರೆ ಏನರ್ಥ ಅಂದ್ರೆ, ತಾಯಿಯನ್ನೇ ಮದುವೆ ಆದ ಹಾಗೆ. ಹಾಗಾಗಿ ನಾವು ನಿಷೇಧಗಳನ್ನ ಹಾಕೊಂಡಿದೀವಿ ಅಂತ ಹೇಳುವಂಥದ್ದು. ಇದು ಸಿಗ್ಮಂಡ್ ಫ್ರಾಯ್ಡ್ ಅಂತ ತತ್ವ. ನೆಕ್ಸ್ಟ್ ನಾವು ಮಹಿಳಾ ವಿಚಾರಗಳಿಗೆ ಬಂದ್ರೆ, ಈಗ ನಮ್ಗೆ ಸಿಮೋನ್ ದ ಬೋವನ ಒಂದಿಷ್ಟು ವಿಚಾರಗಳನ್ನ ನೋಡೋಣ. ಸಿಮೋನ್ ದ ಬೋವ ಅಂದ ತಕ್ಷಣ ನಮ್ಮ ತಲೆಗೆಲ್ಲರಿಗೂ ಬರುತ್ತೆ, ಸಿಮೋನ್ ದ ಬೋವ ದಿ ಸೆಕೆಂಡ್ ಸೆಕ್ಸ್ ಅನ್ನೋ ಒಂದು ಕೃತಿಯನ್ನ ಬರೆದಿದ್ದಾರೆ. ಇದು 1949ರಲ್ಲಿ ಬಂದಿರುವಂತ ಒಂದು ಕೃತಿ. ಇದು ಅಂದ್ರೆ ನಮ್ಗೆ ಗೊತ್ತು, ಹೆಣ್ಣನ್ನ ಸಮಾಜ ದ್ವಿತೀಯ ದರ್ಜೆಯನ್ನಾಗಿ ನೋಡುತ್ತೆ, ಅದೆಲ್ಲ ಹೇಗೆ, ಇದಕ್ಕಿರುವ ಹಿಸ್ಟಾರಿಕಲ್ ಮತ್ತೆ ಬಯೋಗ್ರಾಫಿಕಲ್ ಅದರೆಲ್ಲ ಏನಿದೆ ಅನ್ನೋದನ್ನ ಅವರು ಅದರಲ್ಲಿ ಚರ್ಚೆ ಮಾಡ್ತಾರೆ. ಆದ್ರೆ ನಮ್ಗೊಂದಂದ್ರೆ ಮುಖ್ಯವಾಗಿ ಇರುವಂತ ಒಂದು ಕೃತಿ ಬಿಟ್ರೆ ಇನ್ನೊಂದು ಯಾವ್ದಾದ್ರು ಅವ್ರ ಕೃತಿ ಕೇಳಿದ್ರೆ ಅದು ಯಾವುದು ಅಂತ ಬೇಕಲ್ವಾ. ಹಾಗಾಗಿ ಇವ್ರು ಬರೀ ಇದೊಂದೇ ಕೃತಿಯನ್ನು ಬರ್ದಿಲ್ಲ ಸಿಮೋನ್ ದ ಬೋವ, ಇವರು ಬೇರೆ ಬೇರೆ ಕೃತಿಗಳನ್ನು ಬರೆದಿದ್ದಾರೆ. ನೋಡಿ, ಅದನ್ನ ಹೇಳ್ತೀನಿ. ನಾವೆಲ್ಸ್ ಅಂದ್ರೆ ಕಾದಂಬರಿಗಳು. ಶಿ ಕೇಮ್ ಟು ಸ್ಟೇ, ಅವಳು ಉಳಿಯಲು ಬಂದವಳು. ಶಿ ಕೇಮ್ ಟು ಸ್ಟೇ 1943ರಲ್ಲಿ ಬಂದಿರುವಂತ ಒಂದು ಕಾದಂಬರಿ, ಸಿಮೋನ್ ದ ಬೋವ ಅವರ ಕಾದಂಬರಿ ಶಿ ಕೇಮ್ ಟು ಸ್ಟೇ ಅಂತ ಹೇಳಿ ಅನ್ನುವಂಥದ್ದು. ಆಮೇಲೆ ದ ಬ್ಲಡ್ ಆಫ್ ಅದರ್ಸ್, ಬೇರೆಯವರ ರಕ್ತ, 1945ರಲ್ಲಿ ಬಂದಿರೋದು. ಇನ್ನೊಂದು ನೋಡಿ, ಆಲ್ ಮ್ಯಾನ್ ಆರ್ ಮಾರ್ಟಲ್, ಎಲ್ಲಾ ಗಂಡಸರು ಮರ್ತ್ಯರು ಅಲ್ವಾ. ಅಮರ್ತ್ಯರು ಅಂದ್ರೆ ಅವರಿಗೆ ಸಾವೇ ಇಲ್ಲ. ಎಲ್ಲಾ ಗಂಡಸರು ಅವ್ರಿಗೆ ಹೆಂಗಾದ್ರೂ ಅವ್ರ ಚರಿತ್ರೆಯಲ್ಲಿ ಬದುಕೇ ಇರ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಅದು ಹೆಣ್ಮಕ್ಳೇ ಬದುಕಲ್ಲ. ಆಲ್ ಮ್ಯಾನ್ ಆರ್ ಮಾರ್ಟಲ್ ಅಂತ 1943ರಲ್ಲಿ ಬಂದಿರುವಂಥದ್ದು. ಆಮೇಲೆ ಬ್ಯೂಟಿಫುಲ್ ಇಮೇಜಸ್ ಅಂತ 1966ರಲ್ಲಿ ಬಂದಿರುವಂಥದ್ದು. ಇದು ಕೃತಿ, ಕಾದಂಬರಿ 1966. ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಮಾಸ್ಕೋದಲ್ಲಿ ತಪ್ಪಾದ ಒಪಿನಿಯನ್ ಬರುವಂತದ್ದು 2013ರಲ್ಲಿ, ಅಂದ್ರೆ ಆಕೆ ತೀರ್ಕೊಂಡ್ರ ಮೇಲೆ ಬಂದಿರುವಂತದ್ದು 2013. ಇನ್ಸಪರೇಬಲ್ ಅಂತ ಅನ್ನುವಂಥದ್ದು 2020ರಲ್ಲಿ ಬರೆದಿರುವಂತ ಒಂದು ಕೃತಿ. ಇದು ನಾನು ಇಷ್ಟು ತನಕ ಹೇಳಿದ್ದೇನು ಅಂದ್ರೆ ಕಾದಂಬರಿಗಳು. ಇನ್ನು ಮುಂದೆ ಅವರ ಶಾರ್ಟ್ ಸ್ಟೋರಿ ಏನೇನು ಬರ್ದಿದ್ದಾರೆ ಅಂದ್ರೆ, ಅಮೆರಿಕ ಡೇ ಬೈ ಡೇ, ಅಮೆರಿಕ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ 1948ರಲ್ಲಿ ಬರ್ದಿರುವಂತ ಒಂದು ಸಣ್ಣ ಕಥೆಗಳ ಸಂಕಲನ. ಆಮೇಲೆ 1967ರಲ್ಲಿ ದ ವುಮೆನ್ ಡೆಸ್ಟ್ರಾಯ್ಡ್, ಹೆಣ್ಣು ಮಕ್ಕಳ ವಿನಾಶ ಅಂತ ಒಂದು ಪುಸ್ತಕವನ್ನು 1967ರಲ್ಲಿ ಬರೀತಾರೆ ಇವರು. ಆಮೇಲೆ ವೆನ್ ಥಿಂಗ್ಸ್ ಆಫ್ ದ ಸ್ಪಿರಿಟ್ ಕಮ್ಸ್ ಫಸ್ಟ್ ಅಂತ 1979ರಲ್ಲಿ ಒಂದು ಕೃತಿಯನ್ನ ಬರೀತಾರೆ. ನೋಡಿ, ಇವು ಇಷ್ಟು ಏನು ಅಂದ್ರೆ ಸಣ್ಣ ಸಣ್ಣ ಕಥೆಗಳು. ಇನ್ನು ಪ್ರಬಂಧಗಳನ್ನ ಯಾವ್ದ್ಯಾವ್ದು ಬರೆದಿದ್ದಾರೆ ನೋಡಿ. 1947ರಲ್ಲಿ ದ ಎಥಿಕ್ಸ್ ಆಫ್ ಆಂಬಿಗ್ವಿಟಿ ಅಂತ ಬರೀತಾರೆ. ಆಂಬಿಗ್ವಿಟಿ ಅಂದ್ರೆ ಕನ್ನಡದಲ್ಲಿ ಸಂದಿಗ್ಧತೆ ಅಂತ ಅರ್ಥ. ಅಂದ್ರೆ ಏನು? ನೈತಿಕತೆಯ ಸಂದಿಗ್ಧತೆ ಅಂತ ಅಲ್ವಾ. ನಾವು ಸಮಾಜದಲ್ಲಿ ಬರ್ತಿರ್ಬೇಕಾದ್ರೆ ಯಾವ್ದು ನೈತಿಕತೆ ಅಂತ ಕರಿತೀವಿ, ಅದನ್ನ ಉಳಿಸೋದಕ್ಕೆ ಏನೇನು ಹೆಣಗಾಡ್ತೀವಿ, ಈ ತರದೆಲ್ಲ ಬರುತ್ತೆ. ಇದು 1947ರಲ್ಲಿ ಬರ್ದಿರೋ ದ ಎಥಿಕ್ಸ್ ಆಫ್ ಆಂಬಿಗ್ವಿಟಿ ಅಂತ ಹೇಳಿ ಅನ್ನುವಂಥದ್ದು. ಆಮೇಲೆ ಬಹಳ ಇವರ ಪ್ರಮುಖವಾದಂತ ಪುಸ್ತಕ ಯಾವುದು ಅಂದ್ರೆ 1949ರಲ್ಲಿ ಬರ್ದಿರುವಂತ ದ ಸೆಕೆಂಡ್ ಸೆಕ್ಸ್ ಅಂತ ಹೇಳಿ ಅನ್ನುವಂತ ಕೃತಿ. ಆಮೇಲೆ 1950 ಪ್ರಿವಿಲೈಜಸ್ ಅಂತ ಬರೀತಾರೆ. ಅಂದ್ರೆ ಇವತ್ತು ನಾವು ಅನುಕೂಲಗಳು ಅಂತ ಹೇಳ್ತೀವಲ್ಲ, ಇವು ಯಾರ ಅನುಕೂಲಕ್ಕೆ ಇದಾವೆ ಅಂತ ಹೇಳ್ತಾರೆ. ಆಮೇಲೆ ರೈಟ್ ವಿಂಗ್ ಥಾಟ್ ಟುಡೇ, ಅಂದ್ರೆ ಆ ಕಾಲದಲ್ಲಿ ಬಲಪಂಥೀಯ ವಿಚಾರಗಳು ಹೇಗಿತ್ತು, ಅವೆಲ್ಲ ಹೆಣ್ಣು ಮಕ್ಕಳನ್ನ ಹೇಗೆ ಶೋಷಣೆ ಮಾಡ್ತಾ ಇತ್ತು ಅಂತ ಹೇಳಿ. 1957ರಲ್ಲಿ ದ ಲಾಂಗ್ ಮಾರ್ಚ್ ಅಂಡ್ ಎಸ್ಸೆ ಆಫ್ ಚೀನಾ ಅಂತ ಹೇಳುವ ಒಂದು ಪುಸ್ತಕವನ್ನ 1957ರಲ್ಲಿ ಬರೀತಾರೆ. ಇವು ಯಾವುದು ಪ್ರಬಂಧಗಳಾದ್ರೆ, ಒಂದು ನಾಟಕ ಬರೀತಾರೆ,
ಹೂ ಶಾಲ್ ಡೈ, ಯಾರು ಸಾಯ್ತಾರೆ ಅಂತ 1945ರಲ್ಲಿ, ಸಾಯಕ್ಕೆ ಯಾರು ಸಿದ್ಧ ಇದ್ದಾರೆ ಅನ್ನೋ ಅರ್ಥದಲ್ಲಿ 1945ರಲ್ಲಿ ಇದನ್ನ ಬರೀತು. ಆಮೇಲೆ ಇವರು ಆಟೋಬಯೋಗ್ರಫಿ ಎಲ್ಲ ತುಂಬಾ ಬರೀತಾರೆ, ಫೋರ್ಸ್ ಆಫ್ ಸರ್ಕಮ್ಟೆನ್ಸಸ್ ಅವೆಲ್ಲ ಬರುತ್ತೆ. ಎ ವೆರಿ ಈಸಿ ಡೆತ್ ಅಂತ 1964ರಲ್ಲಿ ಬರೀತಾರೆ. ಹೀಗೆಲ್ಲ ಇವುಗಳನ್ನ ಯಾವ್ದು ಬರೀತಾರೆ ಅಂದ್ರೆ ಸಿಮೋನ್ ದಿ ಬೋವಾರ್ ಬರೀತು. ನೆಕ್ಸ್ಟ್ ನಾನು ಅವಾಗ ಹೇಳಿದೆ, ಈಗ ಇವರೆಲ್ಲರೂ ಕೂಡ ಬೇರೆ ಬೇರೆ ದೇಶದ ಚಿಂತಕರು, ಆದ್ರೆ ನಮ್ಮ ದೇಶದ ಚಿಂತಕರಿಗೆ ನಾವು ಬರ್ಬೇಕಲ್ವಾ. ಇಲ್ಲಿ ಬಂದಾಗ ಯಾರು ಕಾಣಿಸ್ತಾರೆ ಅಂತಂದ್ರೆ, ಯಾರು ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್ ಅವ್ರು ಕಾಣಿಸ್ತಾರೆ. ಪೌಲ್ ಡಿ ಮನ್ ಅನ್ನುವರ ಶಿಷ್ಯ ಇವರು, ಕೋಲ್ಕತ್ತಾದಲ್ಲಿ ಹುಟ್ಟಿದ್ರು ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್. ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್ ಅಂದ ತಕ್ಷಣ ನಮ್ಗೊಂದು ಪ್ರಬಂಧ ನೆನಪಿಗೆ ಬರುತ್ತೆ, ಕ್ಯಾನ್ ಸಬಾಲ್ಟರ್ನ್ ಸ್ಪೀಕ್ ಅಂತೇಳಿ. ಅವರಿಗೆ ಓರಿಯೆಂಟಲಿಸಮ್ ಮತ್ತೆ ಸಬಾಲ್ಟರ್ನ್, ನಮ್ಮ ದೇಶದಲ್ಲಿ ಸಬಾಲ್ಟರ್ನ್ ಅನ್ನ ಸ್ಟಡಿ ಮಾಡಿದವರು ಯಾರ್ಯಾರು ಅಂದ್ರೆ ಹೋಮಿ ಕೆ ಬಾಬಾ, ಜ್ಞಾನ್ ಪಾಂಡೆ, ಆಮೇಲೆ ರಣಜಿತ್ ಗುಹಾ, ಇವರೆಲ್ಲ ದೊಡ್ಡ 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 ಸಬಾಲ್ಟರ್ನ್ ಥಿಯರಿಯನ್ನು ಮಾಡಿದವರು. ಅದ್ರಲ್ಲಿ ಗಾಯತ್ರಿ ಸ್ಪಿವಾಕ್ ಕೂಡ ಅಂದ್ರೆ ಅಂಚುಗಳು ಮಾತನಾಡಬಲ್ಲವೇ, ಆ ಕಡೆ ಇರುವ ಜನರಿಗೆ ಧ್ವನಿ ಇದೆಯಾ ಅಂತ ಹೇಳ್ತಿರುವಂತದ್ದು. ಹಾಗಾಗಿ ಇವರು ಏನೇನು ಪುಸ್ತಕವನ್ನು ಬರೀತಾರೆ ಚಕ್ರವರ್ತಿ ಸ್ಪಿವಾಕ್ ಅಂತಂದ್ರೆ, ಇವ್ರು 2006ರಲ್ಲಿ ಎಸ್ಸೆ ಇನ್ ಕಲ್ಚರಲ್ ಪಾಲಿಟಿಕ್ಸ್ ಅಂತ ಹೇಳಿ ಬರೀತಾರೆ. ಎಸ್ಸೆ ಇನ್ ಕಲ್ಚರಲ್ ಪಾಲಿಟಿಕ್ಸ್ ಅಂತ ಹೇಳಿ ಅಂದ್ರೆ ಏನು, ಸಾಂಸ್ಕೃತಿಕ ರಾಜಕಾರಣದ ಪ್ರಬಂಧಗಳು ಅಂತ ಹೇಳಿ 2006ರಲ್ಲಿ ಬರೀತಾರೆ. 1988ರಲ್ಲಿ ಸೆಲೆಕ್ಟೆಡ್ ಸಬಾಲ್ಟರ್ನ್ ಸ್ಟಡೀಸ್ ಅಂತ ಬರೀತಾರೆ. ಇವ್ರು ಯಾರ ಜೊತೆಗೆ ಸೇರ್ಕೊಂಡು ಬರೀತಾರೆ ಈ ಪುಸ್ತಕವನ್ನು ಅಂದ್ರೆ, ರಣಜಿತ್ ಗುಹಾ ಅವ್ರ ಜೊತೆಗೆ ಸೇರ್ಕೊಂಡು ಬರೀತಾರೆ. ಸೆಲೆಕ್ಟೆಡ್ ಸಬಾಲ್ಟರ್ನ್ ಸ್ಟಡೀಸ್ ಅಂತ ಹೇಳಿ 1988ರಲ್ಲಿ ಇದನ್ನ ಬರೀತಾರೆ. 1990ರಲ್ಲಿ ಪೋಸ್ಟ್ ಕಲೋನಿಯಲ್ ಕ್ರಿಟಿಕ್ ಅಂದ್ರೇನು, ವಸಾಹತುಶಾಹಿಯ ವಿಮರ್ಶೆ ಅಂತ ಹೇಳಿ ಅವರೊಂದು ಪುಸ್ತಕವನ್ನ ಬರೀತಾರೆ. ಆಮೇಲೆ ನೋಡಿ, ಇವರೊಬ್ಬ ಹಿಸ್ಟಾರಿಯನ್ ಒಂದು ಬರೀತಾರೆ, ಟುವರ್ಡ್ ಎ ಹಿಸ್ಟ್ರಿ ಆಫ್ ದ ವ್ಯಾನಿಶಿಂಗ್ ಪ್ರೆಸೆಂಟ್ ಅಂತ. ಏನಂದ್ರೆ, ನಾವು ಇತಿಹಾಸದ ಕಡೆಗೆ ನಡೆಯುತ್ತಾ ವರ್ತಮಾನವನ್ನ ನಾಶ ಮಾಡ್ತಾ ಇದೀವಿ. ವ್ಯಾನಿಶ್ ಅಂದ್ರೆ ಗೊತ್ತಲ್ಲ, ಇಲ್ಲದೆ ಆಗುವಂಥದ್ದು. ಟುವರ್ಡ್ಸ್ ದ ಹಿಸ್ಟ್ರಿ ಟು ದ ವ್ಯಾನಿಶಿಂಗ್ ಪ್ರೆಸೆಂಟ್ ಅಂತ, ಇತಿಹಾಸದ ಕಡೆಗೆ ಹೋಗ್ತಾ ನಾವೇನ್ ಮಾಡ್ತೀವಿ, 99ರಲ್ಲಿ ಬರೆಯುವಂತ ಪುಸ್ತಕ ಇದು. ನಾವು ವರ್ತಮಾನವನ್ನ ನಾಶ ಮಾಡ್ತಾ ಇದ್ದೀವಿ. ಅಥವಾ ಡೆತ್ ಆಫ್ ಡಿಸಿಪ್ಲಿನ್ ಅಂತೇಳಿ 2003ರಲ್ಲಿ ಬಂದಿರುವಂತ ಪುಸ್ತಕ ಇದು. ಡೆತ್ ಆಫ್ ಡಿಸಿಪ್ಲಿನ್ ಅಂದ್ರೆ ಜ್ಞಾನ ಶಿಸ್ತುಗಳ ಸಾವು, ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಮತ್ತೆ ನೋಡಿ, ದ ನ್ಯಾಷನಲಿಸಮ್ ಅಂಡ್ ದ ಇಮ್ಯಾಜಿನೇಷನ್ ಅಂತ ಒಂದು ಪುಸ್ತಕವನ್ನು 2010ರಲ್ಲಿ ಬರೀತಾರೆ. ಇದಿಷ್ಟು ಇವರ ಪುಸ್ತಕಗಳು. ಅಥವಾ ನಾನು ಆವಾಗಲೇ ಹೇಳ್ದಂಗೆ ಇವರು ಡೆರಿಡಾನ ಆಫ್ ಗ್ರಾಮರ್ ಫ್ರೆಂಚ್ ಇಂದ ಇಂಗ್ಲಿಷಿಗೆ ಅನುವಾದ ಮಾಡ್ತಾರೆ. ಆಮೇಲೆ ಇನ್ನೊಂದು ಪುಸ್ತಕ ಅವ್ರದ್ದು, 3 ವುಮೆನ್ಸ್ ಟೆಕ್ಸ್ಟ್ ಅಂಡ್ ಕ್ರಿಟಿಕ್ ಆಫ್ ಇಂಪೀರಿಯಲಿಸಮ್ ಅಂತ, ಮಹಿಳೆಯರ ಬರಹಗಳು ಹೇಗೆ ಸಾಮ್ರಾಜ್ಯಶಾಹಿಯನ್ನ ಏನ್ ಮಾಡ್ತವೆ, ಚರ್ಚೆಗೆ ಒಳಪಡಿಸ್ತವೆ ಅಂತ ಹೇಳಿ ಅನ್ನುವಂಥದ್ದು ಇದೆಯಲ್ಲ, ಇದು ಚಕ್ರವರ್ತಿ ಸ್ಪಿವಾಕ್ ಅವರ ಬಹಳ ಪ್ರಮುಖವಾಗಿತ್ತು. ಇನ್ನು ಕ್ಯಾನ್ ಸಬಾಲ್ಟರ್ನ್ ಸ್ಪೀಕ್ ಅಂತ ಏನು ಒಂದು ನಾನು ಹೇಳಿದ್ನೋ, ಇದಕ್ಕೇನಿದೆ ಅಂದ್ರೆ, ಇನ್ ಮಾರ್ಕ್ಸಿಸಮ್ ಅಂಡ್ ದ ಇಂಟರ್ಪ್ರಿಟೇಷನ್ ಆಫ್ ಕಲ್ಚರ್ ಅಂತ. ಇದನ್ನ ಇವ್ರು ನೋಡ್ತಾ ಇರೋದು ಯಾವ್ದಂದ್ರೆ, ಮಾರ್ಕ್ಸ್ವಾದ ಮತ್ತು ಸಂಸ್ಕೃತಿಯ ವಿಶ್ಲೇಷಣೆ ಅಂತೇಳಿ. ಇದು ಬಹಳ ಅದ್ಭುತವಾದಂತ ಒಂದು ಲೇಖನ, ಕ್ಯಾನ್ ಸಬಾಲ್ಟರ್ನ್ ಸ್ಪೀಕ್ ಅಂತ 88ರಲ್ಲಿ ಬರ್ದಿರುವಂತದ್ದು. ಈ ರೀತಿಯಲ್ಲಿ ಸ್ಪಿವಾಕ್ ಅವರ ಒಂದು ಇದನ್ನ ನಾವು ನೋಡಬಹುದು ಪೋಸ್ಟ್ ಕಲೋನಿಯಲ್ ಥಿಂಕಿಂಗ್ ಅಲ್ಲಿ. ಈಗ ನಮ್ಮ ಸಿಲೆಬಸ್ ಅಲ್ಲಿ ಇರುವಂತ ಇನ್ನು ಇಬ್ರು ಬಗ್ಗೆ ನಾವು ಮಾತಾಡ್ಬೇಕು. ಅದು ರವೀಂದ್ರನಾಥ ಟ್ಯಾಗೋರ್ ಅವರು. ಈಗ ಟ್ಯಾಗೋರ್ ಹೇಗೆ ಕಲೋನಿಯಲ್ ಅಥವಾ ಇವರಿಗೆ ಬ್ರಿಟಿಷ್ ವಸಾಹತುಶಾಹಿಗೆ ಹೇಗೆ ಅವರೊಂದು ಕೌಂಟರ್ನ ಕೊಟ್ರು ಅಂತ ಹೇಳಿ ನಾವು ಹೇಳೋದಾದ್ರೆ ನೋಡಿ, ನಮ್ಗೆಲ್ಲ ಗೊತ್ತಿರುವಂಗೆ 1913ನೇ ಇಸ್ವಿಯಲ್ಲಿ ಟ್ಯಾಗೋರ್ ಅವರಿಗೆ ಏನು ಗೀತಾಂಜಲಿಗೆ ನೊಬೆಲ್ ಪ್ರಶಸ್ತಿ ಬಂತು. ಅಥವಾ ಅವರೊಂದು ಪುಸ್ತಕ ಬರ್ದಿದ್ರು, ಅದು ಇಂಗ್ಲಿಷ್ ಅಲ್ಲಿ ವರ್ಡ್ ಅಂಡ್ ಹೋಮ್ ಅಂತ ಎಲ್ಲ ಇದೆ, ಗರೆ ಬೈರೆ ಅಂತ, ಹೋಮ್ ಅಂಡ್ ವರ್ಲ್ಡ್ ಅಂತ. ಇದನ್ನ ಸತ್ಯಜಿತ್ ರೇ ಅವರು ಸಿನಿಮಾ ಕೂಡ ಮಾಡಿದ್ದಾರೆ, ಅದೆಲ್ಲಾದ್ರೂ ಸಿಕ್ಕಿದ್ರೆ ನೋಡ್ಬೋದು. ಹಾಗಾಗಿ ಇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಕಲೋನಿಯಲ್ ಅಂತ ಅನ್ನುವಂಥದ್ದು ಹೇಗೆ ಭಾರತದ ಸಂಸ್ಕೃತಿಯನ್ನು ನಾಶ ಮಾಡುತ್ತೋ ಅಲ್ವಾ. ಹಾಗಾಗಿ ಅವ್ರು ಗೀತಾಂಜಲಿಯಲ್ಲಿ ಹೇಳ್ತಿರೋದೇನಂದ್ರೆ, ಭಾರತೀಯತೆಯ ಸಾರವನ್ನ, ಭಾರತೀಯತೆ ಅನ್ನೋದು ಹೇಗಿದೆ, ಅದು ಬ್ರಿಟಿಷರ ಸಪೋರ್ಟ್ ಇಲ್ಲದೆ ಕೂಡ ಹೇಗೆ ಬೆಳೆಯುತ್ತೆ ಅಂತೇಳಿ ಅವರು ಅದನ್ನ ಅದ್ರಲ್ಲಿ ಹೇಳ್ತಾ ಬರ್ತಾರೆ. ಹಂಗಾಗಿ ಅವ್ರಿಗೆ ಬೇಕಾಗಿಲ್ಲ. ಯಾಕಂದ್ರೆ ಯಾಕೆ ಟ್ಯಾಗೋರ್ ಇದನ್ನ ಹೇಳ್ತಾರೆ ಅಂದ್ರೆ, ಒಂದು ರಾಷ್ಟ್ರೀಯತೆ ಉದಯ ಆಗಿದ್ದೇ ಬಂಗಾಳದಲ್ಲಿ. ನಾವು ಮೊನ್ನೆ ಬಂಗಾಳಿ ಕಾದಂಬರಿಗಳ ಬಗ್ಗೆ ಮಾತಾಡಿದ್ವಿ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ರವೀಂದ್ರನಾಥ ಟ್ಯಾಗೋರ್ ಅವರು, ಇವರೆಲ್ಲರೂ ಕೂಡ ಹೇಗೆ ಇದು, ಅಥವಾ ನಿಮ್ಗೆ ಅರವಿಂದ್ ಅವ್ರ ಬಗ್ಗೆ ಒಂದು ಮಾತನ್ನ ಹೇಳ್ಬೇಕು.
ಮಹರ್ಷಿ ಅರವಿಂದರ ಒಂದು ಮಹಾಕಾವ್ಯ ಯಾವುದಂದ್ರೆ ಸಾವಿತ್ರಿ ಅನ್ನೋ ಮಹಾಕಾವ್ಯವನ್ನು ಬರೀತಾರೆ. ಈ ಸಾವಿತ್ರಿ ಮಹಾಕಾವ್ಯ ಕುವೆಂಪು ಅವರು ಯಮನ ಸೋಲು ಆ, ನಾಟಕಕ್ಕೆ ಆಧಾರ. ಇವ್ರಿಗೆ ಬ್ರಿಟಿಷರು ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದ್ರೆ ಅರವಿಂದ್ ಅವ್ರಿಗೆ ತಡ್ಕೊಳಕ್ ಆಗಲ್ಲ. ಅವರು ಇದಕ್ಕೆ ಹೋಗ್ತಾರೆ, ಪಾಂಡಿಚೇರಿಗೆ ಹೋಗ್ತಾರೆ. ಪಾಂಡಿಚೇರಿಗೆ ಅವ್ರು ಏನ್ ಘೋಷಣೆ ಮಾಡ್ತಾರೆ ಅಂದ್ರೆ, ನಾನು ಬ್ರಿಟಿಷ್ ಭಾರತದಲ್ಲಿ ಇಲ್ಲ, ನಾನು ಫ್ರೆಂಚ್ ಭಾರತದಲ್ಲಿ ಇದ್ದೀನಿ. ಪಾಂಡಿಚೇರಿ ಅನ್ನುವಂಥದ್ದು ಏನೇ ಮಾಡಿದ್ರು ಕೂಡ ಬ್ರಿಟಿಷರ ಕೈಗೆ ಬರಲೇ ಇಲ್ಲ, ಅದು ಫ್ರೆಂಚರ ಕೈಯಲ್ಲೇ ಇತ್ತು. ಹಾಗಾಗಿ ನಾನು ಅದನ್ನು ಅಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಈಗ ನಾವು ನೆಕ್ಸ್ಟ್ ಹೇಳ್ಬೇಕಾಗಿರೋದು ನಮ್ಮ ಕಾಲದ ಬಹಳ ದೊಡ್ಡ ಚಿಂತಕ ಗಾಂಧಿ ಅವರ ಕುರಿತಾಗಿ. ಈ ಗಾಂಧಿ ನಮ್ಗೆ ಗೊತ್ತಿದೆ, ಮಾಡರ್ನಿಟಿಯ ವಿರೋಧಿ. ಅವ್ರು ಅದನ್ನ ಯಾವ್ದ್ರಲ್ಲಿ ಮಾಡ್ತಾರೆ ಅಂದ್ರೆ 1909 ಇಸ್ವಿಯಲ್ಲಿ ಗಾಂಧಿ ಒಂದು ಪುಸ್ತಕವನ್ನು ಬರೀತಾರೆ, ಹಿಂದ್ ಸ್ವರಾಜ್ ಅಂತ ಅದ್ರ ಹೆಸರು. ಹಿಂದ್ ಸ್ವರಾಜ್ ಅಂತ ಪುಸ್ತಕ 1909 ಬರುತ್ತೆ. ಕನ್ನಡಕ್ಕೆ ಗೋರೂರಿ ರಾಮಸ್ವಾಮಿ ಅಯ್ಯಂಗಾರ್ ಅವರು ಇದನ್ನ ಅನುವಾದ ಮಾಡಿದ್ದಾರೆ. ನಾವು ಕೂಡ ಕನ್ನಡದಲ್ಲಿ ಓದ್ಬೋದು. ಏನ್ ಹೇಳ್ತಾರೆ ಗಾಂಧಿ ಇದರಲ್ಲಿ ಅಂದ್ರೆ, ರೈಲು ಅಥವಾ ಔಷಧ ಪದ್ಧತಿ, ಶಿಕ್ಷಣ, ನ್ಯಾಯ ಇವೆಲ್ಲವೂ ಕೂಡ ಬ್ರಿಟಿಷರು ನಮ್ಗ್ ತಂದಿರೋದಿದೆಯಲ್ಲ, ಇವುಗಳನ್ನ ನಾವು ಅಷ್ಟು ಸುಲಭಕ್ಕೆ ಒಪ್ಕೊಳಕ್ ಆಗಲ್ಲ. ಈಗ ಒಂದ್ ಕಡೆ ರೈತರೆಲ್ಲ ಏನಾದ್ರೂ ಬೆಳೆಯನ್ನ ಬೆಳೆದ್ರೆ ರೈಲ್ ಏನ್ ಮಾಡುತ್ತೆ, ಅದನ್ನ ಎತ್ಕೊಂಡೋಗಿ ಇನ್ನೆಲ್ಲೋ ಹಾಕುತ್ತೆ. ಬ್ರಿಟಿಷರಿಗೆ ಈ ಕಮ್ಯುನಿಕೇಶನ್ ಸಿಸ್ಟಮ್ ಇಂದ ದಂಗೆಯನ್ನು ಅಡಗಿಸೋದು ಸುಲಭ ಆಗೋಗಿದೆ. ನ್ಯಾಯಾಲಯದಲ್ಲಿ ಭಾರತೀಯರು ನ್ಯಾಯವನ್ನ ಕೇಳೋದಕ್ಕೆ ಆಗೋದಿಲ್ಲ. ಅವರು ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಇದೆ ನ್ಯಾಯ ಪದ್ಧತಿಗಳು. ಆಮೇಲೆ ಇಲ್ಲೆಲ್ಲ ಸಂಪ್ರದಾಯಬದ್ಧವಾದಂತ ಔಷಧಿ ಪದ್ಧತಿಯನ್ನು ಜನ ಎಲ್ಲ ಮಾಡ್ಕೊಳ್ತಾ ಇದ್ರು. ಆದ್ರೆ ಆ ಇಂಗ್ಲಿಷ್ ಮೆಡಿಸನ್ಗೆ ಭಾರತೀಯರ ದೇಹ ಒಗ್ಗೋದಿಲ್ಲ. ಹೀಗೆ ಮಾಡರ್ನಿಟಿ ಅನ್ನುವಂಥದ್ದು ಹೇಗೆ ಈ ಕಲ್ಚರ್ ಅನ್ನ ಡೆಸ್ಟ್ರಾಯ್ಡ್ ಮಾಡುತ್ತೆ, ನಾಶ ಮಾಡುತ್ತೆ ಅದು ಅಂತ ಹೇಳಿ ಗಾಂಧಿ ಅದರಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಹಾಗಾಗಿ ಅಂದ್ರೆ ಗಾಂಧಿಯ ಕಾಲಕ್ಕೆ ಈ ಪೋಸ್ಟ್ ಕಲೋನಿಯಲ್ ಥಿಂಕಿಂಗು ಅಲ್ಲಿಗೆ ಮುಗಿದು ಹೋಗ್ಲಿಲ್ಲ, ಅದು ಇವತ್ತು ಕೂಡ ಚರ್ಚೆಯಲ್ಲಿದೆ. ಅಂದ್ರೆ ನಾವು ಈಗ ನೋಡ್ರಿ, ಉದಾಹರಣೆಗೆ ನಾವು ಸಂಸ್ಕೃತಿ ಅಧ್ಯಯನ ಅಂದಾಗ ನಿನ್ನೆ ಕುವೆಂಪು ಜನ್ಮ ದಿನಾಚರಣೆ ಮಾಡಿದ್ವಲ್ಲ, ಎಲ್ಲಾ ಕಡೆ ಕುವೆಂಪು ಬಗ್ಗೆ ಮಾತಾಡೋರು ಒಂದು ಮಾತನ್ನ ಹೇಳ್ತಾರೆ, ಏನು ಬ್ರಿಟಿಷರು ಈ ದೇಶಕ್ಕೆ ಬರ್ದೇ ಇದ್ರೆ ನಾನು ಯಾರ್ದೋ ಮನೆಯಲ್ಲಿ ಸಗಣಿ ಬೆಳಿತಾ ಇರ್ಬೇಕಾಗಿತ್ತು, ನಾನು ವೈಸ್ ಚಾನ್ಸಲರ್ ಮತ್ತೊಂದಾಗಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ದೇಶದ ತಳ ಸಮುದಾಯಗಳು ವಸಾಹತುಶಾಹಿಯನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾವೆ, ಮೇಲ್ ಸಮುದಾಯಗಳು ಹೇಗೆ ಅರ್ಥ ಮಾಡ್ಕೊಂಡಿದ್ದಾವೆ ಅನ್ನೋದಿದೆಯಲ್ಲ. ಹಾಗಾಗಿ ಇದೊಂದು ಬಹಳ ದೊಡ್ಡ ಸಾಂಸ್ಕೃತಿಕ ಚರ್ಚೆಯಾಗಿ, ವಸಾಹತೋತ್ತರ ಚಿಂತನೆಯಾಗಿ, ಸಂಸ್ಕೃತಿ ಅಧ್ಯಯನವಾಗಿ ನಮ್ಮ ಎದುರಲ್ಲಿ ಇದೆ. ಇದಿಷ್ಟು ನನ್ನ ಮಾತುಗಳು. ಏನಾದ್ರೂ ಚರ್ಚೆ ಮಾಡ್ತಿದ್ರೆ ದಯವಿಟ್ಟು ಚರ್ಚೆ ಮಾಡಬಹುದು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಯಾರಾದ್ರೂ ಪ್ರಶ್ನೆಗಳಿದ್ರೆ ಚರ್ಚೆ ಮಾಡಬಹುದು. ಸರ್ ನಮಸ್ತೆ. ನನ್ನ ಪ್ರಶ್ನೆ ಏನಂದ್ರೆ, ಈ ಸಂಸ್ಕೃತಿ ಅನ್ನೋದನ್ನ ಮೊಟ್ಟ ಮೊದಲು ಅದು ಒಂದು ಪರಿಭಾಷೆಯಾಗಿ ಬಳಸಿದ್ದು ಕಾರ್ಲ್ ಮಾರ್ಕ್ಸ್ ಅಥವಾ ಬೇರೆ ಯಾರಾದ್ರೂ ಇದ್ದಾರೆ? ಮತ್ತೆ ಅದು ಕನ್ನಡದಲ್ಲಿ ಕೂಡ ಸಂಸ್ಕೃತಿ ಎಂಬ ಪರಿಕಲ್ಪನೆಯನ್ನ ಅತ್ಯಂತ ವ್ಯಾಪಕವಾಗಿ ಬಳಸಿದವರು ಯಾರು ಅನ್ನೋದು ಒಂದು ಈ ಪ್ರಶ್ನೆ. ಕನ್ನಡದಲ್ಲಿ ಸರ್ ಈ ಸಂಸ್ಕೃತಿಯನ್ನ ಕಲ್ಪನೆಯನ್ನು ವ್ಯಾಪಕವಾಗಿ ಬಳಸಿದವರು DVG ಅವರು. ಯಾಕೆಂದ್ರೆ ಅವರಿಗೆ ಮ್ಯಾಥ್ಯೂ ಆರ್ನಾಲ್ಡ್ ಚಿಂತನೆಗಳು ತುಂಬಾ ಇಷ್ಟ ಆಗಿತ್ತು ಅಲ್ವಾ. ಅವ್ರೇನ್ ಹೇಳ್ತಿದ್ರು ಅಂದ್ರೆ, ಈ ರಾಮತರಿಕೆರೆ ಅವರೆಲ್ಲ ಬರೋಕ್ಕಿಂತ ಮುಂಚೆ ಬಹಳ ವರ್ಷಗಳ ತನಕ ಏನಿತ್ತು ಅಂದ್ರೆ, ಸಂಸ್ಕೃತಿ ಅನ್ನೋದು ಒಂದೇ ಅಲ್ವಾ, ಅದು ತಳ ಸಂಸ್ಕೃತಿ, ಮೇಲ್ ಸಂಸ್ಕೃತಿ ಹಿಂಗೆಲ್ಲ ಇದೆಯಾ. ಸಂಸ್ಕೃತಿ ಅನ್ನೋದು ಎಲ್ಲರೂ ಒಪ್ಪಿರುವಂತ ಒಂದು ವ್ಯವಸ್ಥೆ ಅದು. ಹಾಗಾಗಿ ಅದನ್ನ ಬೈಫರ್ಕೇಶನ್ ಮಾಡ್ಬೇಕಾಗಿದೆಯಾ ಅನ್ನೋದೊಂದಿತ್ತಲ್ಲ. ಮ್ಯಾಥ್ಯೂ ಆರ್ನಾಲ್ಡ್ ಕೂಡ ಅದನ್ನ ಅಲ್ಲೇ ಅದೇ ತರ ಹೇಳಿರುವಂತದ್ದು. ಇದು ಒಂದೇ ಅಲ್ವಾ, ಅವ್ರಿಗೆ ಅದ್ರ ಬೈಫರ್ಕೇಶನ್ಗಳು ಗೊತ್ತಿರಲಿಲ್ಲ. ನನ್ನ ಒಂದು ಇದ್ರಲ್ಲಿ ಹೇಳೋದಾದ್ರೆ, ಸಂಸ್ಕೃತಿ ಅನ್ನೋ ಪದವನ್ನು ನಾವು ಬೇರೆಯವ್ರು ಹೇಳ್ತಾರೆ ದೇವುಡು ಅವ್ರು ಬಳಸಿದ್ರು ಅಂತೇಳಿ. ಆದ್ರೆ ಇದನ್ನ ಒಂದು ಅಲ್ಲಿಂದ ತಂದ ಒಂದು ಮೆಟೀರಿಯಲ್ ಆಗಿ, ಯಾಕೆಂದ್ರೆ ಇದನ್ನ ಹಿಂಗೆ ಹೇಳ್ಬೋದೇನ, ನಾವು ಸಂಸ್ಕೃತಿ ಅನ್ನೋದನ್ನ ರೂಪಿಸ್ಕೊಳ್ಳುವ ಪರಿಕರಗಳಿದೆಯಲ್ಲ, ಇದು ಎಲ್ಲಿಂದು ಅಂತಂದ್ರೆ ಇದು ವೆಸ್ಟರ್ನ್ ನಿಂದೇ ಆಗಿದೆ. ಆದ್ರೆ ನಾವು ಭಾರತೀಯರು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೀವಿ. ಅದಕ್ಕೆ AK ರಾಮಾನುಜಂ ಒಂದು ಇದನ್ನ ಹೇಳ್ತಾರೆ ನೋಡ್ರಿ, ಏನು ಅಂದ್ರೆ ಭಾರತೀಯ ಚಿಂತನ ಕ್ರಮ ಒಂದು ಇದೆಯೇ ಅಂತ ಒಂದು ಲೇಖನವನ್ನು ಬರೀತಾರೆ.
ಭಾರತೀಯ ಚಿಂತನ ಕ್ರಮ ಒಂದು ಇದೆ ಅಂತ. ಭಾರತೀಯ ಚಿಂತನ ಕ್ರಮ ಸಂಸ್ಕೃತಿ ಅಂತ, ಇದು ತುಂಬಾ ಇದಾವಲ್ವಾ. ಹಾಗಾಗಿ ಇದು ಬಹಳ ಸರಳವಾದ ಚರ್ಚೆ ಅಲ್ಲ ಅಂತ ನಾನು ಅನ್ಕೋತೀನಿ. DVG ಅವರು ಸಂಸ್ಕೃತಿ ಅಂತಾನೆ ಒಂದು ಪುಸ್ತಕ ಬರೀತಾರೆ, ಅದೆಲ್ಲ ಕಡೆ ಅವೈಲೇಬಲ್ ಇದೆ, ಓದ್ಬೋದು. ಆಮೇಲೆ ಮುಂದೆ ಎಲ್ಲರೂ ಸಂಸ್ಕೃತಿ ಸಂಸ್ಕೃತಿ ಅಂತ ಬೆಳೆಸ್ಕೊಂಡು ಬಂದ್ರು ಆ ಪದವನ್ನ. ಆದ್ರೆ ಒಂದು ವೆಸ್ಟರ್ನ್ ಇಂದ ತಗೊಂಡಿರೋ ಒಂದು ಪರಿಕರದ ಭಾಗವಾಗಿ ಹೇಳಿದ್ರೆ DVG ಅವರು ಇದನ್ನ ಮೊದಲು ಬಳಸಿದ್ರು ಅಂತ ನನಗೆ ಅನ್ಸುತ್ತೆ. ಹಾ ಸರಿ. ಇನ್ನೊಂದು, ಈ ರವೀಂದ್ರನಾಥ್ ಟಾಗೋರ್ ಅವರ ಗೀತಾಂಜಲಿ ಕಾದಂಬರಿಯನ್ನ ಈ ಕನ್ನಡಕ್ಕೆ ಅನುವಾದ ಮಾಡಿದವರು ಮೊದಲು ಯಾರು ಅಂತ. ಅದೊಂಚೂರು ನೋಡಿ ಹೇಳ್ತೀನಿ ಸರ್, ಯಾಕಂದ್ರೆ ನನಗೆ ಈಗ ಗೊತ್ತಿರುವ ಪ್ರಾಥಮಿಕ ಮಾಹಿತಿ ಪ್ರಕಾರ ನವೀನ್ ಹಳೆ ಮನೆ ಅನ್ನೋರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಅದೊಂದು ಗೊತ್ತಿದೆ. ಮೊದಲು ಯಾರು ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ನಾನು ತಿಳಿಸ್ತೀನಿ. ತುಂಬಾ ಒಳ್ಳೆ ಪ್ರಶ್ನೆ ಇದು, ಅದ್ರ ಬಗ್ಗೆ ಒಂದು PhD ಆಗ್ಬೋದು. ಓಕೆ ಸರ್ ನಮಸ್ತೆ. ಹೇಳಿ ಸಚಿನ್. ಸರ್ ಇದು ಪಾಶ್ಚಾತ್ಯ ಚಿಂತಕರು ಇದಾರಲ್ಲ ಸರ್, ಎಡ್ವರ್ಡ್ ಸೈದ್, ಗೂಗಿ, ವಾಂತಿಂಗ್, ಫುಕೋ, ಡೆರಿಡಾ, ಅವರಿಗೂ ಮತ್ತು ನಮ್ಮ ಭಾರತೀಯ ಚಿಂತಕರು ಇದಾರಲ್ಲ ಸರ್, ಮಹಾತ್ಮ ಗಾಂಧೀಜಿ, ಟ್ಯಾಗೋರ್, DR ನಾಗರಾಜ್, ಇವರು ಈ ಚಿಂತಕರಲ್ಲಿ ಇರುವ ವ್ಯತ್ಯಾಸ ಏನಾರು ಇದೆಯಾ ಸರ್? ಅವ್ರ ಸಾಹಿತ್ಯದಲ್ಲಿ ಆಯ್ತು, ಅವರೆಲ್ಲ ಆಯ್ತು, ಸ್ವಲ್ಪ ಅವರು ವ್ಯತ್ಯಾಸಗಳು ಖಂಡಿತವಾಗೂ ಇದೆ. ಅಂದ್ರೆ ಈಗ ನೋಡ್ರಿ, ಈಗ ಗೂಗಿ, ಅಚಿಬೆ ಇವ್ರದೆಲ್ಲ ಹೇಳಿದ್ನಲ್ಲ ನಾನು. ಈ ಒಂದು ವಸಾಹತುಶಾಹಿ ಕಾಲಘಟ್ಟದಲ್ಲಿ ಯಾರಾದ್ರೂ ಹೇಳಿ ಕಂಪ್ಲೀಟ್ ಮಾಡಿ. ಹೇಳಿ ಸರ್, ಹೇಳಿ. ಈ ವಸಾಹತುಶಾಹಿ ಕಾಲಘಟ್ಟದಲ್ಲಿ ಈ ರೀತಿಯಲ್ಲಿ ಈಗ ನಮ್ಮ ದೇಶದಲ್ಲಿ ನಮ್ಮದೇ ಭಾಷೆಯಲ್ಲಿ ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಅದ್ರ ಈಚೆ ಆಗ್ಲೇ ಬಿಟ್ಲಿ, ನಮ್ಮ ನೋವು ಅದ್ರಲ್ಲಿ ಕಾಣಿಸುತ್ತೆ ಅನ್ನುವಂತ ಒಂದು ಚಿಂತನೆ ನಮ್ಮಲ್ಲಿ ಬೆಳಿಲಿಲ್ಲ ಅಂತ ಅನ್ಸುತ್ತೆ. ನಮ್ಮಲ್ಲಿ ಈ ತರದೊಂದು ಅವ್ರದ್ದು ನಮ್ಮ ಭಾಷೆಯಲ್ಲಿ ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಅನ್ನುವಂಥದ್ದು ನಮ್ಮಲ್ಲಿ ಬೆಳಿಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಈಗ ನೀವು DR ಅವರ ಇದನ್ನ ಎತ್ಕೊಂಡಿರೋದು ನಾನು ಹೇಳ್ತೀನಿ. DR ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಪಾಶ್ಚಾತ್ಯ ಪರಿಕರಗಳೇ ಬೇಕಾಗಿಲ್ಲ. ಅವರು ಇಲ್ಲಿನ ಶ್ರಮಣಧಾರೆಗಳು, ಇಲ್ಲಿನ ಆಲೋಚನಾ ಕ್ರಮಗಳು, ಮಂಟೆಸ್ವಾಮಿ ಇವ್ರ ಕಡೆಯಿಂದ ಕನ್ನಡದ ಚಿಂತನಾ ಕ್ರಮವನ್ನು ಕಟ್ಲಿಕ್ಕೆ ಮಾಡ್ತಾರೆ. ಆದ್ರೆ ಒಂದಂತೂ ಸತ್ಯ, ಅಲ್ಲಿನ ಆ ಭೌಗೋಳಿಕ ಚಾರಿತ್ರಿಕ ಹಿನ್ನೆಲೆಗಳು ಬೇರೆ, ನಮ್ಮ ಚಾರಿತ್ರಿಕ ಹಿನ್ನೆಲೆಗಳು ಬೇರೆ. ಹಾಗಾಗಿ ಒಂದು ಸಾಮ್ಯತೆ ಅಂದ್ರೆ ಇವೆರಡು ಕೂಡ ವಸಾಹತುಶಾಹಿಗೊಳಗಾದಂತ ಮೂರನೇ ಜಗತ್ತಿನ ರಾಷ್ಟ್ರಗಳು. ಕೆಲವೊಂದು ವಿಚಾರಗಳು ನಮ್ಗೆ ಹೊಂದಾಣಿಕೆ ಇದೆ ಅಲ್ವಾ. ಈಗ ರಾಮತ್ ತರೀಕೆರೆ ಸರ್ ಕೂಡ ವಿಮೋಚನೆ ಬಿಡುಗಡೆ ಅಂತ ಬರೆಯುವಾಗ ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ಕೆಲವೊಂದು ವಿಚಾರಗಳು ಸಾಮ್ಯತೆ ಇದೆ. ಈಗ ನಮಗೆ ಗೊತ್ತಿರುವಂಗೆ ಈ ವರ್ಣಭೇದ ನೀತಿಯ ವಿರುದ್ಧ ಮೊದಲು ಸಂಘಟಿಸಿದವರು ಗಾಂಧಿನೇ ಅಲ್ವಾ. ಆಮೇಲೆ ನೆಲ್ಸನ್ ಮಂಡೇಲಾ ಅವರೆಲ್ಲ ಹೋರಾಟ ಮಾಡಿದ್ ಸರಿ, ಆದ್ರೆ ಇದ್ರ ವಿರುದ್ಧ, ವರ್ಣಭೇದ ನೀತಿ ವಿರುದ್ಧ ಗಾಂಧಿ ಕೂಡ ಹೋರಾಡಿದ್ರು ಆಫ್ರಿಕಾದಲ್ಲಿ ಅಲ್ವಾ. ಹಂಗಾಗಿ ಇದು ಆದ್ರೆ ಭಾರತದಲ್ಲಿ ಬಂದಾಗ ಗಾಂಧಿ ವರ್ಣಭೇದ ನೀತಿ ವಿರುದ್ಧ ಹೋರಾಡ್ಬೇಕಾಗಿರ್ಲಿಲ್ಲ. ಇಲ್ಲ ಅವ್ರು ಹೋರಾಡ್ಬೇಕಾದಂತ ವಿಷಯನೇ ಬೇರೆ ಇತ್ತು. ಇಲ್ಲ ಅದ್ ವಿಷಯ ಆಗಿರ್ಲಿಲ್ಲ. ಇಲ್ಲಿ ಕಪ್ಪು ಬಣ್ಣದವರೇ ಅದು ಬೇರೆ, ಅಂದ್ರೆ ಆ ಕಾಂಟೆಕ್ಸ್ಟ್ ಬೇರೆ. ಹಾಗಾಗಿ ಅಲ್ಲಿ ಕಪ್ಪು ಬಿಳಿ ಅಂತಿತ್ತಲ್ಲ, ಇಲ್ಲಿ ಹಂಗಿರ್ಲಿಲ್ಲ. ಇಲ್ಲಿನ ಒಂದು ಸಾಂಸ್ಕೃತಿಕ ಪರಿಸರಗಳು ಮತ್ತು ಸಾಂಸ್ಕೃತಿಕ ಪರಿಕರಗಳು ಎರಡೂ ಕೂಡ ಸಂಪೂರ್ಣ ಬೇರೆ ಅಂತ ನನ್ಗನ್ಸುತ್ತೆ. ಥ್ಯಾಂಕ್ ಯು ಸರ್, ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರಿ. ಧನ್ಯವಾದಗಳು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಮೊದಲನೇದಾಗಿ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿನಲ್ಲಿ ಮಾಡಿದ್ರಿ ಸರ್. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್.